Hello everybody, this is Divyashri. Welcome to Literary Canon. So today we are going to discuss about Unit 3 of Paper 1 Communication, especially mass media and its theories. ಆಯ್ತಾ? So very important topic ಅಂತ ಹೇಳ್ಬೋದು. Every time they are asking question from these topics. ಇದರಲ್ಲಿ especially mass media, its theories and key factors ಇವುಗಳ ಬಗ್ಗೆ ಕೇಳ್ತಾರೆ. ಓಕೆನಾ? Without further ado, we will start our classes. First, ಕಮ್ಯುನಿಕೇಷನ್ ನೆಟ್ವರ್ಕ್ಸ್. ಇಟ್ಸ್ ವೆರಿ ಇಂಪಾರ್ಟೆಂಟ್ ಬಿಕಾಸ್ ಇದು ಮಾಸ್ ಮೀಡಿಯಾದಲ್ಲಿ ಬರಲ್ಲ, ಬಟ್ ಕಮ್ಯುನಿಕೇಷನ್ಸಲ್ಲಿ ಬರುತ್ತೆ. ಇದು ಬೇಸಿಕಲಿ ವೆರಿ ಇಂಪಾರ್ಟೆಂಟ್. ಇದರಲ್ಲಿ ಒಂದು ಕ್ವೆಶನ್ಸ್ ಡೆಫಿನೆಟ್ಲಿ ದೇ ಆರ್ ಗೋಯಿಂಗ್ ಟು ಆಸ್ಕ್. ಇಲ್ಲ ಅಂತಂದರೆ ಮ್ಯಾಚ್ ದ ಫಾಲೋವಿಂಗ್ಸಲ್ಲಂತೂ ಕೇಳ್ತಾರೆ. ಸೊ ಹಾಗಾಗಿ ಈ ಸ್ಲೈಡ್ಸ್ನ ಇಲ್ಲಿ ಆ್ಯಡ್ ಮಾಡಿದ್ದೀನಿ. ಫಸ್ಟ್ ಒನ್ ವೀಲ್ ನೆಟ್ವರ್ಕ್, ಸೆಕೆಂಡ್ ಒನ್ ಚೈನ್ ನೆಟ್ವರ್ಕ್, ಥರ್ಡ್ ಒನ್ ಸರ್ಕಲ್ ನೆಟ್ವರ್ಕ್, ಫೋರ್ತ್ ಒನ್ ಆಲ್ ಚಾನಲ್ ನೆಟ್ವರ್ಕ್. ವಾಟ್ ಯು ಮೀನ್ ಬೈ ವೀಲ್ ನೆಟ್ವರ್ಕ್ ಆರ್ ಸ್ಟಾರ್ ನೆಟ್ವರ್ಕ್? ವೀಲ್ ನೆಟ್ವರ್ಕಿಗೆ ಇನ್ನೊಂದು ಹೆಸರೇನು? ಸ್ಟಾರ್ ನೆಟ್ವರ್ಕ್. ಇನ್ಫಾರ್ಮೇಷನ್ ಫ್ಲೋಸ್ ಫ್ರಮ್ ಒನ್ ಸೆಂಟ್ರಲ್ ಮೆಂಬರ್ ಟು ದ ರೆಸ್ಟ್. ಇಲ್ಲಿ ಸೆಂಟ್ರಲ್ ಮೆಂಬರ್, ಈಗ ಇವರು ಅಂದ್ಕೊಳ್ಳೋಣ, ಇವರು ಬಾಸ್, ಅವರು ಸೆಂಟ್ರಲ್ ಮೆಂಬರ್. ಅವ್ರು ಏನು ಮಾಡ್ತಾರೆ? ರೆಸ್ಟ್ ಆಫ್ ದ ಮೆಂಬರ್ಸ್, ಆಯಿತಾ? ಎಂಪ್ಲಾಯ್ ನಂಬರ್ 1 ಇರ್ಬೋದು, ಎಂಪ್ಲಾಯ್ ನಂಬರ್ 2, ಎಂಪ್ಲಾಯ್ ನಂಬರ್ 3, ಎಂಪ್ಲಾಯ್ ನಂಬರ್ 4. ಇವ್ರಿಗೆ ಏನು ಮಾಡ್ತಾರೆ? ಇನ್ಫಾರ್ಮೇಷನನ್ನು ಕಳಿಸ್ತಾರೆ. ಇಲ್ಲಿ ಏನಾಗುತ್ತೆ? ಎಂಪ್ಲಾಯ್ ನಂಬರ್ 1 ಮತ್ತು 2ಗೆ ಏನೂ ಸಂಬಂಧ ಇರಲ್ಲ. ಅವರವರು ಏನು ಇನ್ಫಾರ್ಮೇಷನನ್ನು ಪಾಸ್ ಮಾಡ್ಕೊಳ್ಳಲ್ಲ. ಬರೀ ಬಾಸ್ ಏನು ಮಾಡ್ತಾರೆ? ಉಳಿದ ಎಂಪ್ಲಾಯಿಗಳಿಗೆ ಏನು ಮಾಡ್ತಾರೆ? ಇನ್ಫಾರ್ಮೇಷನ್ಗಳನ್ನು ಕಳಿಸ್ತಾರೆ. ಒಂದು ಸೆಂಟ್ರಲ್ ಮೆಂಬರ್ ಟು ದ ರೆಸ್ಟ್ ಆಫ್ ದ ಮೆಂಬರ್ಸ್ ಅಂತ ಹೇಳ್ಬೋದು. ಸೊ ದಿಸ್ ಇಸ್ ವೀಲ್ ನೆಟ್ವರ್ಕ್. ನೆಕ್ಸ್ಟ್ ಚೈನ್ ನೆಟ್ವರ್ಕ್. ಚೈನ್ ನೆಟ್ವರ್ಕ್ ಫಾಲೋಸ್ ಅ ಹೈರಾರ್ಕಿಕಲ್ ಸೀಕ್ವೆನ್ಸ್ ವೇರ್ ಇನ್ಫಾರ್ಮೇಷನ್ ಪಾಸಸ್ ಫ್ರಮ್ ಟಾಪ್ ಟು ಬಾಟಮ್. ಆಯಿತಾ? ಇದು ಹೈರಾರ್ಕಿಕಲ್ ಸ್ಟ್ರಕ್ಚರ್. ಈಗ ಇವ್ರು ಬಾಸ್ ಅಂದ್ಕೊಳ್ಳೋಣ. ಬಾಸ್ ಇದ್ದವ್ರು ಏನು ಮಾಡ್ತಾರೆ? ಎಂಪ್ಲಾಯ್ ನಂಬರ್ 1 ಇದ್ದವರು ಎಂಪ್ಲಾಯ್ ನಂಬರ್ 2ಗೆ ಕಳಿಸ್ತಾರೆ. ಇದು ಒಂಥರ ಹೈರಾರ್ಕಿಕಲ್ ಸೀಕ್ವೆನ್ಸಲ್ಲಿ ಆ್ಯಂಡ್ ಟಾಪ್ ಟು ಬಾಟಮಲ್ಲಿ ಹೋಗ್ತಾ ಇರುತ್ತೆ. ಆಯಿತಾ? ಸೊ ದಿಸ್ ಈಸ್ ಬೇಸಿಕಲಿ ಚೈನ್ ನೆಟ್ವರ್ಕ್. ಚೈನ್ ಟೈಪಲ್ಲಿ ಹೋಗ್ತಾ ಇರುತ್ತೆ ಈ ಇನ್ಫಾರ್ಮೇಷನ್. ನೆಕ್ಸ್ಟ್ ಸರ್ಕಲ್ ನೆಟ್ವರ್ಕ್. ಸರ್ಕಲ್ ನೆಟ್ವರ್ಕ್ ಅಂತಂದ್ರೇನು? ಮೆಂಬರ್ಸ್ ಕಮ್ಯುನಿಕೇಟ್ ಇನ್ಫಾರ್ಮಲಿ ವಿತ್ ಅಡ್ಜಸೆಂಟ್ ಮೆಂಬರ್ಸ್ ಬೇಸ್ಡ್ ಆನ್ ಶೇರ್ಡ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಬಿಲೀಫ್. ಈ ಸರ್ಕಲ್ ನೆಟ್ವರ್ಕಲ್ಲಿ ಏನಾಗುತ್ತೆ ಅಂದರೆ, ಇಲ್ಲಿ ಮೆಂಬರ್ ಹೆಂಗೆ ಕಮ್ಯುನಿಕೇಟ್ ಮಾಡ್ತಾರೆ ಅಂದರೆ ಇನ್ಫಾರ್ಮಲ್ ಕಮ್ಯುನಿಕೇಷನ್ಸ್ ಇರುತ್ತೆ. ಇದರಲ್ಲಿ ಫಾರ್ಮಲ್ ಕಮ್ಯುನಿಕೇಷನ್ಸ್ ಅಂತ ಏನಿರಲ್ಲ, ಇನ್ಫಾರ್ಮಲ್ ಕಮ್ಯುನಿಕೇಷನ್ಸ್ ಇರುತ್ತೆ. ಅವರು ಅಕ್ಕಪಕ್ಕ ಇರೋ ಅಕ್ಕಪಕ್ಕ ಇರೋ ವ್ಯಕ್ತಿ ಜೊತೆ ಮಾತಾಡ್ತಾ ಇರ್ತಾರೆ. ಆಯಿತಾ? ಈಗ ಫಾರ್ ಎಕ್ಸಾಂಪಲ್ ಎಂಪ್ಲಾಯ್ ನಂಬರ್ 1 ಅಂದ್ಕೊಳ್ಳೋಣ. ಅವರು 2 ಹತ್ರನೂ ಮಾತಾಡ್ತಾರೆ, ಆಮೇಲೆ 4 ಹತ್ರನೂ ಮಾತಾಡ್ತಾರೆ. 2 ಇದ್ದವರು ಏನು ಮಾಡ್ತಾರೆ? 3 ಹತ್ರನೂ ಮಾತಾಡ್ತಾರೆ, ಆಮೇಲೆ 1 ಹತ್ರನೂ ಮಾತಾಡ್ತಾರೆ. ಆಯಿತಾ? ಇಲ್ಲಿ ಏನು ಮಾಡ್ತಾರೆ? 1 ಇದ್ದವರು 4 ಹತ್ರನೂ ಮಾತಾಡ್ತಾರೆ, 4 ಇದ್ದವ್ರು ಏನು ಮಾಡ್ತಾರೆ? 5th ಮೆಂಬರ್ಸ್ ಹತ್ರನೂ ಮಾತಾಡ್ತಾರೆ, ಆ್ಯಂಡ್ 5th ಅವರು 4 ಹತ್ರನೂ ಮಾತಾಡ್ತಾರೆ. ಅಂದರೆ ಅಕ್ಕಪಕ್ಕ ಕೂತಿರೋ ವ್ಯಕ್ತಿ ಜೊತೆ ಮಾತಾಡ್ತಾ ಇರ್ತಾರೆ. ಸೊ ದಿಸ್ ಈಸ್ ಸರ್ಕಲ್ ನೆಟ್ವರ್ಕ್ ಅಂತ ಹೇಳ್ತೀವಿ. ಆಯಿತಾ? ನೆಕ್ಸ್ಟ್ ಆಲ್ ಚಾನಲ್ ನೆಟ್ವರ್ಕ್. ಆಲ್ ಚಾನಲ್ ನೆಟ್ವರ್ಕ್ ಅಂದ್ರೇನು? ಇನ್ಫಾರ್ಮೇಷನ್ ಫ್ಲೋಸ್ ಇನ್ ಆಲ್ ಡೈರೆಕ್ಷನ್ ವಿತ್ ನೋ ಫಾರ್ಮಲ್ ಲೀಡರ್. ಇಲ್ಲಿ ಲೀಡರ್ ಅಂತ ಏನೂ ಇರಲ್ಲ. ಇಲ್ಲಿ ಯಾರ ಜೊತೆ ಬೇಕಾದರೂ ಮಾತಾಡ್ಬೋದು. ಇವ್ರ ಜೊತೆ ಮಾತಾಡ್ಬೋದು, ಇವ್ರ ಜೊತೆ ಮಾತಾಡ್ಬೋದು, ಇವ್ರ ಜೊತೆ ಮಾತಾಡ್ಬೋದು, ಇವ್ರ ಜೊತೆ ಮಾತಾಡ್ಬೋದು, ಎಲ್ಲರ ಜೊತೆನೂ ಮಾತಾಡ್ಬೋದು. ಆಯಿತಾ? ಒಬ್ಬರು ಲೀಡರ್ ಅಂತ ಏನೂ ಇರಲ್ಲ. ಸೊ ವೀಲ್ ನೆಟ್ವರ್ಕಲ್ಲಾದರೆ ಲೀಡರ್ ಇರ್ತಾರೆ, ಲೀಡರ್ ಇದ್ದವರು ಉಳಿದ ಮೆಂಬರ್ಸಿಗೆ ಹೇಳ್ತಾರೆ. ಬಟ್ ಆಲ್ ಚಾನಲ್ ಹಾಗಲ್ಲ, ಎಲ್ಲರ ಜೊತೆನೂ ಮಾತಾಡ್ತಾರೆ. ಸೊ ದಿಸ್ ಈಸ್ ಬೇಸಿಕಲಿ ಕಮ್ಯುನಿಕೇಷನ್ ನೆಟ್ವರ್ಕ್ಸ್. ಇದರಲ್ಲಿ ಒಂದು ಕ್ವೆಶನ್ ಕೇಳ್ತಾರೆ. ಸೊ PYQ ಇದು ನೆಟ್ಟಲ್ ಸೆಟ್ಟಲ್ ಎಲ್ಲದರಲ್ಲೂ ಕೇಳ್ತಾರೆ. ಸೊ ವೆರಿ ಇಂಪಾರ್ಟೆಂಟ್ ಸ್ಲೈಡ್ ಅಂತ ಹೇಳ್ಬೋದು. ನೆಕ್ಸ್ಟ್ ಮಾಸ್ ಮೀಡಿಯಾ. ಓಕೆ, ಮಾಸ್ ಮೀಡಿಯಾ ಅಂತಂದ್ರೇನು? ನಮ್ಗೆ ಗೊತ್ತೇ ಇದೆ. ನ್ಯೂಸ್ ಪೇಪರ್, ರೇಡಿಯೋ, ಮ್ಯಾಗಝಿನ್, ಟೆಲಿವಿಷನ್, ಇವೆಲ್ಲವೂ ಮಾಸ್ ಮೀಡಿಯಾ ಅಂತ ಹೇಳ್ಬೋದು. ಕರೆಕ್ಟ್ ಅಲ್ವಾ? ಸೊ ಇಲ್ಲಿ ಏನಾಗುತ್ತೆ? ದೆರ್ ವರ್ 3 ಕ್ಯಾರೆಕ್ಟರಿಸ್ಟಿಕ್ಸ್, ವೆರಿ ಇಂಪಾರ್ಟೆಂಟ್. ಒಂದು, ಅ ಲಾರ್ಜ್ ಆ್ಯಂಡ್ ಹೆಟೆರೋಜಿನಿಯಸ್ ಆಡಿಯನ್ಸ್. ಮಾಸ್ ಮೀಡಿಯಾದಲ್ಲಿ ಏನಪ್ಪ ಅಂತಂದರೆ, ಈಗ TV ಅಂತ ಅಂದ್ಕೊಳ್ಳೋಣ, ಒಂದು ನ್ಯೂಸ್ ಚಾನಲ್ ಅಂತ ಅಂದ್ಕೊಳ್ಳೋಣ. ಒಂದು ನ್ಯೂಸ್ ಚಾನಲ್ ಏನು ಮಾಡುತ್ತೆ? ಲಾರ್ಜ್ ಪೀಪಲನ್ನು ರೀಚ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇರುತ್ತೆ. ಕರೆಕ್ಟ್ ಅಲ್ವಾ? ತುಂಬ ಜನಕ್ಕೆ ಇನ್ಫಾರ್ಮೇಷನನ್ನು ಕೊಡೋದಕ್ಕೆ ಟ್ರೈ ಮಾಡ್ತಾ ಇರುತ್ತೆ. ಆ್ಯಂಡ್ ಆ ಪೀಪಲ್ ಏನಾಗಿರ್ತಾರೆ? ಹೆಟ್ರೋಜಿನಿಯಸ್ ಆಗಿರ್ತಾರೆ. ಹೆಟ್ರೋಜಿನಿಯಸ್ ಅಂದರೆ ಡಿಫ್ರೆಂಟ್ ಮೈಂಡ್ಸೆಟ್ ಇರೋರು. ಆಯಿತಾ? ಹೋಮೋಜಿನಿಯಸ್ ಅಂದರೆ ಒಂದೇ ಗ್ರೂಪ್, ಒಂದೇ ಥರ ಮೈಂಡ್ಸೆಟ್ ಇರೋರು ಅಂತ ಅಂದ್ಕೊಳ್ಳೋಣ. ಹೆಟ್ರೋಜಿನಿಯಸ್ ಹಾಗಲ್ಲ. ಡಿಫ್ರೆಂಟ್ ಕಲ್ಚರಲ್ ಬ್ಯಾಕ್ಗ್ರೌಂಡ್ ಇರ್ತಾರೆ, ಡಿಫ್ರೆಂಟ್ ಮೈಂಡ್ಸೆಟ್ ಇರ್ತಾರೆ. ಸೊ ಹೆಟ್ರೋಜಿನಿಯಸ್ ಆಡಿಯನ್ಸ್ಗೆ ರೀಚ್ ಮಾಡೋದಕ್ಕೆ ಹೋಗ್ತಾರೆ. ಓಕೆ, ಸೊ ದಿಸ್ ಈಸ್ ಬೇಸಿಕಲಿ ಮಾಸ್ ಮೀಡಿಯಾ. ಸೆಕೆಂಡ್ ಒನ್, ಆ್ಯನ್ ಇನ್ಸ್ಟಿಟ್ಯೂಷನಲ್ ಆರ್ ಗ್ರೂಪ್ ಸೋರ್ಸಸ್. ಇದು ಯಾವ್ದು ಬೇಕಾದರೂ ಆಗಿರ್ಬೋದು, ಇನ್ಸ್ಟಿಟ್ಯೂಷನಲ್ಲೂ ಆಗಿರ್ಬೋದು. ಅಂದರೆ ಈಗ ಫಾರ್ ಎಕ್ಸಾಂಪಲ್ ಕೆಲವು ಎಜುಕೇಷನಲ್ ಚಾನಲ್ಸ್ಗಳು ಬರ್ತವೆ, ಅದು ಇರ್ಬೋದು. ಅಥವಾ
ಕಾಮನ್ ಚಾನಲ್ಸ್ಗಳು, ಕಾಮನ್ ಆಗಿ ನ್ಯೂಸ್ ಚಾನಲ್ಸ್ಗಳು ಸಿಗ್ತಾವಲ್ವ, ಆ ಥರದ್ದು ಕೂಡ ಇರ್ತವೆ. ಈ ನ್ಯೂಸ್ ಪೇಪರ್ ಅಂತ ಬಂದ್ರೂ ಎಜುಕೇಷ್ನಲ್ ನ್ಯೂಸ್ ಪೇಪರ್ ಅಂತಲೇ ಸಪ್ರೇಟ್ ಇರುತ್ತೆ, ಆ್ಯಂಡ್ ನಾರ್ಮಲ್ ಇನ್ಫಾರ್ಮೇಷನ್ ಕೊಡೋಂಥ ನ್ಯೂಸ್ ಪೇಪರ್ಗಳು ಬೇರೆ ಇರ್ತವೆ. ಸೊ ದಿಸ್ ಈಸ್ ಬೇಸಿಕಲಿ ಸೆಕೆಂಡ್ ಕ್ಯಾರೆಕ್ಟರಿಸ್ಟಿಕ್ಸ್. ಥರ್ಡ್ ಒನ್, ದ ಯೂಸ್ ಆಫ್ ಮೆಕ್ಯಾನಿಸಮ್ ಟು ರೀಪ್ರೊಡ್ಯೂಸ್ ಇನ್ಫಾರ್ಮೇಷನ್. ಅಂದರೆ ಇಲ್ಲಿ ಕೆಲವು ಮೆಕ್ಯಾನಿಸಮ್ಸನ್ನು ಯೂಸ್ ಮಾಡ್ತಾರೆ. ಒಂದು ಸರ್ವಿಲೆನ್ಸ್ ಅಂದರೆ ಏನು ಅಂದರೆ ಯಾವಾಗಲೂ ಅಬ್ಸರ್ವ್ ಮಾಡ್ತಾ ಇರ್ತಾರೆ ಒಬ್ಬ ವ್ಯಕ್ತಿಯನ್ನು, ಅಥವಾ ಈಗ ಎಕ್ಸ್ಪೆಷಲಿ ಸೆಲೆಬ್ರಿಟೀಸ್ ಇರ್ಬೋದು ಅಥವಾ ಪೊಲಿಟಿಕಲ್ ಲೀಡರ್ಸ್ ಇರ್ಬೋದು, ಅವ್ರನ್ನ ಯಾವಾಗಲೂ ಒಂದು ಕಣ್ಣಿಟ್ಟಿರ್ತಿರ್ತಾರೆ. ಯಾರು? ಈ ನ್ಯೂಸ್ ಚಾನಲ್ಸ್ ಅವರು ಏನು ಮಾತಾಡ್ತಾರೆ, ಏನು ಬಿಡ್ತಾರೆ, ಏನು ಹೇಳ್ತಾರೆ, ಇವೆಲ್ಲ ಯೋಚನೆ ಮಾಡ್ತಾ ಇರ್ತಾರೆ. ಅದನ್ನು ನೋಡಿಕೊಂಡು ಏನು ಮಾಡ್ತಾರೆ, ಬೇಸಿಕಲಿ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡಿ ನ್ಯೂಸ್ ಚಾನಲ್ಸಲ್ಲಿ ಹೇಳ್ತಾ ಬರ್ತಾರೆ. ಆ್ಯಂಡ್ ಸೆಕೆಂಡ್ ಒನ್ ಬಂದುಬಿಟ್ಟು ಗೇಟ್ ಕೀಪರ್. ನಾನು ನಿಮ್ಮ ಗೇಟ್ ಕೀಪರ್ ಬಗ್ಗೆ ಹೇಳಿದ್ದೀನಿ. ಗೇಟ್ ಕೀಪರ್ ಏನು ಮಾಡ್ತಾರೆ, ಆ ಸೋರ್ಸನ್ನು ಎಡಿಟ್ ಮಾಡ್ತಾರೆ, ಆಯಿತಾ. ಒಂದು ಇನ್ಫಾರ್ಮೇಷನ್ ತೊಗೊಂಬಂದು ಕೊಡ್ತಾರೆ ಒಬ್ಬರು ವ್ಯಕ್ತಿ, ಆ ವ್ಯಕ್ತಿ ಇನ್ಫಾರ್ಮೇಷನ್ ತೊಗೊಂಬಂದು ಕೊಟ್ಟಾಗ ರಿಪೋರ್ಟರು, ಸೊ ಅದನ್ನು ಏನು ಮಾಡ್ತಾರೆ, ಅದು ನಿಜವಾಗ್ಲೂ ಜನರಿಗೆ ರೀಚ್ ಆಗುತ್ತಾ, ಸೆನ್ಸೇಷನ್ ಅಲ್ಲ. ಈಗ ಫಾರ್ ಎಕ್ಸಾಂಪಲ್ ಅಂದ್ಕೊಳ್ಳೋಣ, ಯಾವುದೋ ಒಬ್ಬ ವ್ಯಕ್ತಿ ಒಂದು ವ್ಯಕ್ತಿನ ಕೊಲೆ ಮಾಡಿದ್ರು ಅಂತ ಅಂದ್ಕೊಳ್ಳೋಣ. ಅವ ಕಾಮನ್ ವ್ಯಕ್ತಿ ಒಂದು ಕಾಮನ್ ವ್ಯಕ್ತಿನ ಕೊಲೆ ಮಾಡ್ದ. ಒನ್ ಡೇ ಬರುತ್ತೆ ಅಷ್ಟೇ ಅದು ನ್ಯೂಸ್ ಚಾನಲಲ್ಲಿ, ಈ ವ್ಯಕ್ತಿನ ಕೊಂದ್ರಂತೆ, ಸೊ ಅರೆಸ್ಟ್ ಮಾಡ್ಕೊಂಡು ಹೋಗಿದ್ದಾರೆ, ಸೊ ಆ್ಯಂಡ್ ಸೊ ಅಂತ ಹಾಕ್ತಾರೆ. ಅದೇ ಯಾರೋ ಒಬ್ಬರು ಸೆಲೆಬ್ರಿಟಿ ಮಾಡಿದ್ರು ಅಂತ ಅಂದ್ಕೊಳ್ಳೋಣ, ಅದೇನು ಮಾಡ್ತಾರೆ, ನ್ಯೂಸ್ ಚಾನಲಲ್ಲಿ ಒಂದು ತಿಂಗಳವರೆಗೂ ಅದನ್ನೇ ತೋರಿಸ್ತಾ ಇರ್ತಾರೆ. ಸೊ ಇದನ್ನು ನಾವೇನಂತ ಹೇಳ್ತೀವಿ ಮಾಸ್ ಮೀಡಿಯಾದಲ್ಲಿ, ಗ್ರೂಪ್ ಆಫ್ ಅಂದರೆ ಲೈಕ್ ಈ ಥರ ಮೆಕ್ಯಾನಿಸಮ್ಸ್ಗಳನ್ನು ಯೂಸ್ ಮಾಡಿ ಇನ್ಫಾರ್ಮೇಷನ್ಸನ್ನು ಶೇರ್ ಮಾಡ್ತಾ ಇರ್ತಾರೆ. ಓಕೆ, ಸೊ ದಿಸ್ ಇಸ್ ನೆಕ್ಸ್ಟ್. ಮಾಸ್ ಮೀಡಿಯಾ ಇಸ್ ಆಫನ್ ರಿಗಾರ್ಡ್ ಆಸ್ ಫೋರ್ತ್ ಪಿಲ್ಲರ್ ಆಫ್ ಡೆಮಾಕ್ರಸಿ ಅಂತಲೂ ಕೂಡ ಹೇಳ್ತೀವಿ. ಫೋರ್ತ್ ಪಿಲ್ಲರ್ ಅಂತ ಹೇಳ್ತೀವಿ ಮಾಸ್ ಮೀಡಿಯಾವನ್ನು, ಫೋರ್ತ್ ಪಿಲ್ಲರ್ ಆಫ್ ಡೆಮಾಕ್ರಸಿ ಅಂತಲೂ ಕೂಡ ಕರಿತೀವಿ. ನೆಕ್ಸ್ಟ್, ಮಾಸ್ ಮೀಡಿಯಾ ಮಾಡೆಲ್. ವೆರಿ ಇಂಪಾರ್ಟೆಂಟ್ ಇದು ಕೂಡ PYQ ತುಂಬ ಸರಿ ಕೇಳಿದ್ದಾರೆ ಮಾಸ್ ಮೀಡಿಯಾ ಮಾಡೆಲನ್ನು. ಫಸ್ಟ್ ಒನ್, ಟ್ರಾನ್ಸ್ಮಿಷನ್ ಮಾಡೆಲ್. ಇಲ್ಲೇನಾಗುತ್ತೆ, ಪ್ರೈಮರಿಲಿ ಅಸೋಸಿಯೇಟೆಡ್ ವಿತ್ ಇನ್ಸ್ಟಿಟ್ಯೂಷನಲ್ ಕಾಂಟೆಕ್ಸ್ ಲೈಕ್ ಎಜುಕೇಷನ್, ರಿಲಿಜನ್, ಗೌರ್ಮೆಂಟ್. ಟ್ರಾನ್ಸ್ಮಿಷನ್ ಮಾಡೆಲ್ ಅಂತಂದ್ರೇನು? ಟ್ರಾನ್ಸ್ಮಿಷನ್ ಮಾಡೆಲಲ್ಲಿ ಇಲ್ಲಿ ಈ ಒಂದು ಪರ್ಟಿಕ್ಯುಲರ್ ಮಾಸ್ ಮೀಡಿಯಾ, ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಚಾನಲ್ ಅಂತ ಅಂದ್ಕೊಳ್ಳೋಣ, ಅವರು ಒಂದು ರಿಲಿಜನ್ ಬಗ್ಗೆ ಮಾತ್ರ ಹೇಳ್ತಾ ಇರೋದು, ಇಲ್ಲ ಎಜುಕೇಷನ್ ಬಗ್ಗೆ ಮಾತ್ರ ಇನ್ಫಾರ್ಮೇಷನನ್ನು ಕೊಡೋವಂಥದ್ದು ಇರ್ಬೋದು, ಅಥವಾ ಗೌರ್ಮೆಂಟ್ ರಿಲೇಟೆಡ್, ಗೌರ್ಮೆಂಟಲ್ಲಿ ಏನೇನು ನಡೀತಾ ಇದೆ, ಗೌರ್ಮೆಂಟಲ್ಲಿ ಯಾವ್ಯಾವ ಥರ ಸ್ಕೀಮ್ಗಳು ಬಂದಿದೆ, ಇದ್ರ ಬಗ್ಗೆ ಮಾತ್ರ ಹೇಳ್ತಾ ಇರ್ತಾರೆ. ಜಸ್ಟ್ ಟ್ರಾನ್ಸ್ಫರ್ ಮಾಡೋದಷ್ಟೇ ಇನ್ಫಾರ್ಮೇಷನನ್ನು. ಅದರಲ್ಲಿ ಹಾಗಂತ ಎಕ್ಸಾಜುರೇಷನ್ ಎಲ್ಲ ಮಾಡೋದೆಲ್ಲ ಏನೂ ಇರಲ್ಲ, ಬರೀ ಈ ಥರ ಇದೆ, ಈ ಥರ. ಈಗ ನೀವು ಚಂದನ ವಾಹಿನಿಗೆ ನೋಡ್ಬೋದು, DD9 ನೋಡ್ಬೋದು, ಅವಾಗೆಲ್ಲ ಇತ್ತಲ್ವ. ಸೊ ಬರೀ ನೀವು ಆ ನ್ಯೂಸ್ ಚಾನಲ್ಸ್ ನೋಡಿ, ಹಿಂಗೆ ಇನ್ಫಾರ್ಮೇಷನ್ ಇದೆ, ಈ ಸೆಂಟ್ರಲ್ ಗೌರ್ಮೆಂಟ್ ಈ ಥರ ಮಾಡಿದ್ದಾರೆ, ಸ್ಟೇಟ್ ಗೌರ್ಮೆಂಟ್ ಈ ಥರ ಮಾಡಿದ್ದಾರೆ, ಅಷ್ಟೇ. ಸೆಂಟ್ರಲ್ ಗೌರ್ಮೆಂಟ್ ಈ ಥರ ಸ್ಕೀಮ್ ತಂದರೆ, ಸ್ಟೇಟ್ ಗೌರ್ಮೆಂಟ್ ಈ ಥರ ಸ್ಕೀಮ್ ತಂದಿದ್ದಾರೆ, ದಟ್ಸ್ ಇಟ್ ಅಲ್ವಾ. ಸೊ ಅದೇ ಈಗ ನೀವು ನಾರ್ಮಲ್ ನ್ಯೂಸ್ ಚಾನಲ್ಸ್ ನೋಡಿ, ಈಗ ಫಾರ್ ಎಕ್ಸಾಂಪಲ್ ಸುವರ್ಣ, TV ಆ ಥರ ಕೊಡಲ್ಲ. ಅವರು ಓವರ್ ಆಲ್ ನ್ಯೂಸನ್ನು ಕೊಡ್ತಾ ಹೋಗ್ತಾರೆ. ಸೊ ನೆಕ್ಸ್ಟ್ ಏನು ಹೇಳ್ತೀವಿ, ರಿಚುವಲ್ ಮಾಡೆಲ್ ಅಂತ ಹೇಳ್ತೀವಿ. ರಿಚುವಲ್ ಮಾಡೆಲ್ ಅಂದರೆ ದಿಸ್ ಮಾಡೆಲ್ emphasizes the cultural practice and maintenance of communal social interaction through communication. ಇಲ್ಲಿ ಏನಪ್ಪ ಅಂತಂದರೆ, ಈ ರಿಚುವಲ್ ಮೋಡಲ್ ಏನಾಗುತ್ತೆ ಅಂತಂದರೆ, ಈಗ ಫಾರ್ ಎಕ್ಸಾಂಪಲ್ ನಾವೀಗ ಕರ್ನಾಟಕದಲ್ಲಿ ನಮ್ಮದೇ ಒಂದು ಕಲ್ಚರ್ ಫಾಲೋ ಮಾಡ್ತಾ ಇರ್ತೀವಿ. ಕರ್ನಾಟಕ ಅನ್ನೋದರಲ್ಲಿ ಒಂದು ಸೊಸೈಟಿ ಇದೆ, ಆ ಸೊಸೈಟಿಯಲ್ಲಿ ನಾವು ಬದುಕ್ತಾ ಇರ್ತೀವಿ, ಅದ್ರ ಬಗ್ಗೆ ಮಾತ್ರ ಇನ್ಫಾರ್ಮೇಷನನ್ನು ಕೊಡ್ತಾ ಹೋಗ್ತಾರೆ. ಇದು ರಿಚುವಲ್ ಮಾಡೆಲ್, ಆಯಿತಾ. ನೆಕ್ಸ್ಟ್, ಅಟೆನ್ಷನ್ ಗೇನಿಂಗ್ ಮಾಡೆಲ್. ಅಟೆನ್ಷನ್ ಗೇನಿಂಗ್ ಮಾಡೆಲಲ್ಲಿ ಏನು ಮಾಡ್ತಾರೆ, ಅಟ್ರಾಕ್ಟಿಂಗ್ ಆ್ಯಂಡ್ ರಿಟೈನಿಂಗ್ ಆಡಿಯನ್ಸಸ್. ನಾನು ಹೇಳಿದೆ, ಈಗ ನಿಮಗೆ ಸುವರ್ಣ ನ್ಯೂಸ್ ಇರ್ಬೋದು, TV9 ನ್ಯೂಸ್ ಇರ್ಬೋದು, ಬೇರೆ ಬೇರೆ ನ್ಯೂಸ್ ಚಾನಲ್ಸ್ಗಳಿರ್ತವೆ. ಅವ್ರು ಏನು ಮಾಡ್ತಾರೆ ಅಂದರೆ, ಒಟ್ಟು ಅವರಿಗೆ ಆಡಿಯನ್ಸನ್ನು ಅಟ್ರ್ಯಾಕ್ಟ್ ಮಾಡಬೇಕು, ದಟ್ಸ್ ಇಟ್. ಅರ್ಥ ಆಯ್ತಾ? ಅದನ್ನು ಬಿಟ್ಟು ಇದೇ ಇನ್ಫಾರ್ಮೇಷನ್ ಕೊಡಬೇಕು, ಅದು ರೈಟ್ ಇರಲಿ ರಾಂಗ್ ಇರಲಿ, ಸೊ ಒಟ್ಟು ಇನ್ಫಾರ್ಮೇಷನ್ ಕೊಡಬೇಕಷ್ಟೆ. ಸೊ ಒಟ್ಟು ಅಟ್ರ್ಯಾಕ್ಟ್ ಮಾಡೋದು ಒಂದೇ ಅವ್ರ ಕೆಲಸ ಆಗಿರುತ್ತೆ. ಸೊ ಇದು ಅಟೆನ್ಷನ್ ಗೇನಿಂಗ್ ಮಾಡೆಲ್ ಅಂತ ಹೇಳ್ತೀವಿ. ಓಕೆ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಈ PYQ ಮ್ಯಾಚ್ ದ ಫಾಲೋವಿಂಗಲ್ಲಿ ಕೇಳಿದರು, ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್, 4 ways ಟು ರೆಪ್ರೆಸೆಂಟ್ ಮೀಡಿಯಾ. ಆಯಿತಾ, ಮೀಡಿಯಾವನ್ನು ನಾವು ಯಾವ ಥರ ರೆಪ್ರೆಸೆಂಟ್ ಮಾಡ್ತೀವಿ ಅಂತ. ಫಸ್ಟ್ ಒನ್, ಮೀಡಿಯಾ ರೀಚ್. ಓಕೆ, ಮೀಡಿಯಾ ರೀಚ್, conceiving the total population that mass media communication can reach. ಅಂದರೆ ಕನ್ಸೀವಿಂಗ್ ದ ಟೋಟಲ್ ಪಾಪ್ಯುಲೇಷನ್ ದಟ್ ಮಾಸ್ ಮೀಡಿಯಾ ಕಮ್ಯುನಿಕೇಷನ್ ಕ್ಯಾನ್ ರೀಚ್. ಅಂದರೆ ಈಗ ಒಂದು ನ್ಯೂಸ್ ಚಾನಲ್ ಅಂತ ಅಂದ್ಕೊಳ್ಳೋಣ, ಅದು ಎಷ್ಟು ಮ್ಯಾಕ್ಸಿಮಮ್ ನಂಬರ್ ಆಫ್ ಪೀಪಲನ್ನು ರೀಚ್ ಮಾಡುತ್ತೆ,
ಆಯಿತಾ. ಅದು ಮೀಡಿಯಾ ರೀಚ್ ಅಂತ ಹೇಳ್ತೀವಿ. ಆಯಿತಾ. ಕೆಲವೊಂದು ಚಾನಲ್ಗಳು ಪರ್ಟಿಕ್ಯುಲರ್ ಈಗ ನೀವು ಫಾರ್ ಎಕ್ಸಾಂಪಲ್ ತೊಗೊಳ್ಳೋಣ, TV9 ಸುವರ್ಣ ನ್ಯೂಸ್ ಜಾಸ್ತಿ ಆಡಿಯನ್ಸ್ ನೋಡ್ತಾರೆ. ಆಯಿತಾ. ಅದೇ ನೀವು ರೀಸೆಂಟಾಗಿ ಬಂದಿರೋ ನ್ಯೂಸ್ ಚಾನಲ್ಸ್ಗಳನ್ನ ತುಂಬ ಕಡಿಮೆ ಜನ ನೋಡ್ತಾರೆ. ಕರೆಕ್ಟ್ ಅಲ್ವಾ? ಸೊ ಇದನ್ನು ನಾವೇನಂತಂದರೆ ಮೀಡಿಯಾ ರೀಚ್. ನೀವು ಎಷ್ಟು ಜನರನ್ನ ರೀಚ್ ಮಾಡ್ತೀರಾ ಥ್ರೂ ಯೋರ್ ನ್ಯೂಸ್. ಆಯಿತಾ. ಅದು ಮೀಡಿಯಾ ರೀಚ್ ಅಂತ ಹೇಳ್ತೀವಿ. ನೆಕ್ಸ್ಟ್, ಮೀಡಿಯಾ ಆಕ್ಸೆಸ್. ದ ಕೆಪಾಸಿಟಿ ಆ್ಯಂಡ್ ವಿಲ್ಲಿಂಗ್ನೆಸ್ ಆಫ್ ಇಂಡಿವಿಜುವಲ್ ಟು ಯೂಸ್ ಮಾಸ್ ಮೀಡಿಯಾ. ಅಂದರೆ ಇಂಡಿವಿಜುವಲ್ ಅಂದರೆ ಈಗ ಒಬ್ಬ ವ್ಯಕ್ತಿ ಯಾವ ಥರ ಮಾಸ್ ಮೀಡಿಯಾವನ್ನು ಯೂಸ್ ಮಾಡ್ಬೋದು. ಆಯಿತಾ. ಅದು ನ್ಯೂಸ್ ಚಾನಲೇ ಆಗಬೇಕು ಅನ್ನೋದಿಲ್ಲ, ಅದು ರೇಡಿಯೋ ಬೇಕಾದರೂ ಆಗಿರ್ಬೋದು, ಅದು ನ್ಯೂಸ್ ಪೇಪರ್ ಬೇಕಾದರೂ ಆಗಿರ್ಬೋದು. ಅವರು ಯಾವ ಥರ ಅದನ್ನು ಯೂಸ್ ಮಾಡ್ತಾರೆ, ಅವ್ರ ಥರ ಎಷ್ಟು ಕೆಪಾಸಿಟಿ ಇದೆ ಈ ಒಂದು ನ್ಯೂಸ್ ಚಾನಲನ್ನು ಯೂಸ್ ಮಾಡೋದಕ್ಕೆ, ಅವ್ರ ಥರ ಎಷ್ಟು ಕೆಪಾಸಿಟಿ ಇದೆ ಅನ್ನೋದನ್ನು ನಾವೇನಂತ ಹೇಳ್ತೀವಿ, ಮೀಡಿಯಾ ಆಕ್ಸೆಸ್ ಅಂತ ಹೇಳ್ತೀವಿ. ಯಾಕಂದರೆ ಎಲ್ಲ ಚಾನಲ್ ಎಲ್ಲರೂ ನೋಡಲ್ಲ ಅಲ್ವಾ. ಸೊ ಈ ಒಂದು ಪರ್ಟಿಕ್ಯುಲರ್ ಚಾನಲ್ ಅಂದ್ಕೊಳ್ಳೋಣ. ಈಗ ಫಾರ್ ಎಕ್ಸಾಂಪಲ್ ಎಂಟರ್ಟೈನ್ಮೆಂಟಿಗೆ ಅಂತ ಬಂದರೆ ಮೋಸ್ಟ್ ಆಫ್ ದ ಪೀಪಲ್ ಏನು ಮಾಡ್ತಾರೆ, ಕಲರ್ಸ್ ಕನ್ನಡ ನೋಡ್ತಾರೆ ಅಲ್ವಾ. ಮೋಸ್ಟ್ ಆಫ್ ದ ಪೀಪಲ್ ಜೀ ಕನ್ನಡ ನೋಡ್ತಾರೆ. ಇನ್ನು ರೆಸ್ಟ್ ಆಫ್ ದ ಚಾನಲ್ಸ್ ಜನರು ನೋಡೋದೇ ಇಲ್ಲ. ಅದು ನೋಡೋದಿಲ್ಲ ಅನ್ನೋದಕ್ಕಿಂತ ತುಂಬ ಕಡಿಮೆ ಜನ ನೋಡ್ತಾರೆ. ಸೊ ಹೇಗೆ ಯೂಸ್ ಮಾಡ್ತಾರೆ ಜನ ಅನ್ನೋದು ಮೀಡಿಯಾ ಆಕ್ಸೆಸ್ ಅಂತ ಹೇಳ್ತೀವಿ. ನೆಕ್ಸ್ಟ್, ಮೀಡಿಯಾ ಎಕ್ಸ್ಪೋಜರ್. ಅಂದರೆ ಇಂಡಿವಿಜುವಲ್ ಹೂ ಆ್ಯಕ್ಚುಲಿ ಎಂಗೇಜ್ ವಿತ್ ಆ್ಯಂಡ್ ಎಕ್ಸ್ಪೋಸ್ ದೆಮ್ಸೆಲ್ಸ್ ಟು ಮಾಸ್ ಮೀಡಿಯಾ. ಆಯಿತಾ. ಇಂಡಿವಿಜುವಲ್ ಏನು ಮಾಡ್ತಾರೆ ಅಂತಂದರೆ ಹೇಗೆ ಅವ್ರನ್ನವರು ಎಕ್ಸ್ಪೋಸ್ ಮಾಡ್ಕೋತಾರೆ, ಅಂದರೆ ಅವ್ರನ್ನವ್ರು ಹೇಗೆ ತೊಡಗಿಸ್ಕೋತಾರೆ ಈ ಮೀಡಿಯಾ ಜೊತೆ. ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಬಿಗ್ ಬಾಸ್ ಬರ್ತಿದೆ ಅಲ್ವಾ. ಸೊ ಕನ್ನಡದಲ್ಲಿ ಬಿಗ್ ಬಾಸ್ ಬರ್ತಿದೆ. ಕನ್ನಡದಲ್ಲಿ ಬಿಗ್ ಬಾಸ್ ಬಂದಾಗ ಪ್ರೋಮೋ ಹಾಕಿದ ತಕ್ಷಣ ಜನರು ಏನು ಮಾಡ್ತಾರೆ, ಕಮೆಂಟ್ ಸೆಕ್ಷನ್ಸಲ್ಲಿ ಕಮೆಂಟ್ ಹಾಕ್ತಾ ಇರ್ತಾರೆ. ಅಂದರೆ ಅವರು ಇಂಡಿವಿಜುವಲ್ ಎಕ್ಸ್ಪೋಸ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಆಡಿಯನ್ಸ್ ಏನು ಮಾಡ್ತಾರೆ, ತನ್ನನ್ನು ತಾನು ಎಕ್ಸ್ಪೋಸ್ ಮಾಡ್ಕೊಳ್ಳೋದನ್ನು ಯಾವುದ್ರ ಮೂಲಕ ಮಾಡ್ತಾರೆ, ಆ ಕಾಮೆಂಟ್ ಸೆಕ್ಷನ್ಸಲ್ಲಿ ಕಮೆಂಟ್ ಮಾಡೋ ಮೂಲಕ ತೋರಿಸ್ಕೋತಾರೆ. ಸೊ ದಿಸ್ ಈಸ್ ಬೇಸಿಕಲಿ ಮೀಡಿಯಾ ಎಕ್ಸ್ಪೋಜರ್ ಅಂತ ಹೇಳ್ತೀವಿ. ನೆಕ್ಸ್ಟ್, ಮೀಡಿಯಾ ಇಫೆಕ್ಟ್. ಮೀಡಿಯಾ ಇಫೆಕ್ಟ್ ಅಂತಂದ್ರೇನು, ಫೋಕಸ್ ಆನ್ ಹೌ ಇಂಡಿವಿಜುವಲ್ ಎಕ್ಸ್ಪೋಸ್ ಟು ಮಾಸ್ ಮೀಡಿಯಾ ಥ್ರೂ ವಿಚ್ ಚೇಂಜಸ್ ಇನ್ ನಾಲೆಜ್, ಒಪಿನಿಯನ್, ಆ್ಯಟಿಟ್ಯೂಡ್, ಬಿಹೇವಿಯರ್. ಈಗ ಮೀಡಿಯಾ ಎಕ್ಸ್ಪೋಜರಲ್ಲಿ ಏನು ಮಾಡ್ತೀವಿ, ನಮ್ಮನ್ನು ನಾವು ತೊಡಗಿಸ್ಕೋತೀವಿ, ನಮ್ಮನ್ನು ನಾವು ಎಕ್ಸ್ಪೋಸ್ ಮಾಡ್ಕೋತೀವಿ. ಕರೆಕ್ಟ್ ಅಲ್ವಾ. ಸೊ ಮೀಡಿಯಾ ಇಫೆಕ್ಟ್ ಅಂದರೆ ಎಕ್ಸ್ಪೋಸ್ ಮಾಡ್ಕೊಂಡ್ಮೇಲೆ ನಿಮ್ಮಲ್ಲಿ ನೀವು ಏನು ಚೇಂಜಸನ್ನು ಮಾಡ್ಕೊಂಡಿದ್ದೀರಾ. ಆಯಿತಾ. ನಿಮ್ಮ ನಾಲೆಜಲ್ಲಿರ್ಬೋದು, ನಿಮ್ಮ ಆ್ಯಟಿಟ್ಯೂಡ್ಸಲ್ಲಿರ್ಬೋದು, ನಿಮ್ಮ ಬಿಹೇವಿಯರಲ್ಲಿ ಏನು ಚೇಂಜಸ್ ಮಾಡ್ಕೊಂಡಿದ್ದೀರಾ. ನಿಮ್ಮನ್ನು ನೀವು ತೊಡಗಿಸ್ಕೊಂಡ್ಮೇಲೆ ಈ ಒಂದು ಮೀಡಿಯಾ ಮೇಲೆ ನೀವು ತೊಡಗಿಸ್ಕೊಂಡ್ಮೇಲೆ ನಿಮ್ಮಲ್ಲಿ ಏನು ಚೇಂಜಸ್ ಆಗಿದೆ. ಸೊ ದ್ಯಾಟ್ ಈಸ್ ಬೇಸಿಕಲಿ ಮೀಡಿಯಾ ಇಫೆಕ್ಟ್ ಅಂತ ಹೇಳ್ಬೋದು. ಓಕೆ, ವೆರಿ ಇಂಪಾರ್ಟೆಂಟ್. ಇವೆಲ್ಲ ಏನು ಗೊತ್ತಾ, ಒನ್ ಲೈನ್ ಕ್ವೆಶನ್ಸಲ್ಲಿ ಕೇಳ್ತಾರೆ. ಈಗ ಫಾರ್ ಎಕ್ಸಾಂಪಲ್, ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಕನ್ಸೀವಿಂಗ್ ದ ಟೋಟಲ್ ಪಾಪ್ಯುಲೇಷನ್ ದ್ಯಾಟ್ ಮಾಸ್ ಮೀಡಿಯಾ ಕಮ್ಯುನಿಕೇಷನ್ ಕ್ಯಾನ್ ರೀಚ್. ವಾಟ್ ಯು ಮೀನ್ ಬೈ ದ್ಯಾಟ್? ಆ ಒಂದು ಲೈನ್ ಕೊಟ್ಬಿಟ್ಟು ಏನದು ಡ್ಯಾಶ್ ಅಂತ ಕೊಡ್ತಾರೆ. ಸೊ ಅವಾಗ ಮೀಡಿಯಾ ರೀಚ್, ಮೀಡಿಯಾ ಆಕ್ಸೆಸ್, ಮೀಡಿಯಾ ಎಕ್ಸ್ಪೋಜರ್, ಮೀಡಿಯಾ ಎಫೆಕ್ಟ್ ಅಂತ ನಿಮ್ಗೆ ಗೊತ್ತಿದ್ರೆ ಏನಾಗುತ್ತೆ, ವೆರಿ ಈಸಿಲಿ ಯು ಕ್ಯಾನ್ ಆನ್ಸರ್ ಇಟ್. ಓಕೆ, ಸೊ ದಿಸ್ ಇಸ್ 4 ways to represent media. ನೆಕ್ಸ್ಟ್, ಪಾಪ್ಯುಲರ್ ಟರ್ಮ್ಸ್. ವೆರಿ ವೆರಿ ಇಂಪಾರ್ಟೆಂಟ್. ತುಂಬ ಸರಿ ಕ್ವೆಶನ್ಸ್ ಕೇಳಿದ್ದಾರೆ. ಓಕೆ, ಫಸ್ಟ್ ಒನ್, ಗೇಟ್ ಕೀಪರ್ಸ್. ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ. ಇಂಡಿವಿಜುವಲ್ ವರ್ಕಿಂಗ್ ಇನ್ ಮಾಸ್ ಮೀಡಿಯಾ ರೆಸ್ಪಾನ್ಸಿಬಲ್ ಫಾರ್ ಡಿಸೈಡಿಂಗ್ ವಾಟ್ ಗೆಟ್ ಪ್ರಿಂಟೆಡ್ ಆರ್ ಬ್ರಾಡ್ಕಾಸ್ಟ್ ಅಲ್ವಾ. ನಾನು ಹೇಳಿದೆ, ಈಗಷ್ಟೊಂದು ಎಕ್ಸಾಂಪಲ್ ಕೊಟ್ಟೆ. ಗೇಟ್ ಕೀಪರ್ ಡಿಸೈಡ್ ಮಾಡ್ತಾರೆ ಯಾವುದನ್ನು ಪ್ರಿಂಟ್ ಮಾಡಬೇಕು, ಯಾವುದನ್ನು ಬ್ರಾಡ್ಕಾಸ್ಟ್ ಮಾಡಬೇಕು ಅಂತ ಅವರು ಡಿಸೈಡ್ ಮಾಡ್ತಾರೆ. ಜನ ನೋಡ್ತಾರಾ, ನೋಡಲ್ವಾ. ನಾನು ಹೇಳಿದೆ, ನಿಮ್ಗೊಂದು ಎಕ್ಸಾಂಪಲ್ ಕೊಟ್ಟಿದ್ದೆ. ಯಾವುದೋ ಒಂದು ಚಾನಲಲ್ಲಿ ಕೃಷಿ ದರ್ಶನ ಅಂತ ಮಾಡಿದರು 9 o'clock ನೈಟ್ ಟೈಮ್ 9 o'clock. ಸೊ ಪ್ರೈಮ್ ಟೈಮ್. ಸೊ ಆ ಟೈಮಲ್ಲಿ ನಾವು ಕೃಷಿ ದರ್ಶನ ಮಾಡೋಣ ಅಂತ ಹೇಳಿ ಯಾವುದೋ ಒಂದು ನ್ಯೂಸ್ ಚಾನಲ್ ಸ್ಟಾರ್ಟ್ ಮಾಡಿಬಿಟ್ಟಿದ್ರು. ಸೊ ಅದೇ ಟೈಮಲ್ಲಿ ಏನಾಯಿತು, ಇಲ್ಲಿ ಈ ಕಡೆ ಯಾವುದೋ ಒಂದು ಸೆಲೆಬ್ರಿಟಿ ಯಾರನ್ನೋ ಮರ್ಡರ್ ಮಾಡಿಬಿಟ್ಟಿದ್ರು. ಸೊ ಅದು ತುಂಬ ವೈರಲ್ ಆಗೋಗಿತ್ತು. ಸೊ ಬೇರೆ ಚಾನಲೆಲ್ಲ ಆ ಸೆಲೆಬ್ರಿಟಿ ಬಗ್ಗೆ ಹಾಕ್ತಿದ್ರು. ಜನರು ಕೃಷಿ ದರ್ಶನ ಬಿಟ್ಟು ಎಲ್ಲರೂ ಏನು ಮಾಡ್ತಿದ್ರು, ಬೇರೆ ಚಾನಲ್ಸ್ಗಳನ್ನು ಜಾಸ್ತಿ ನೋಡ್ತಾಯಿದ್ರು. ಯಾಕೆ ಈ ಸೆಲೆಬ್ರಿಟಿ ಹಿಂಗೆ ಮಾಡಿದ್ರು, ಹಾಗೆ ಹಿಂಗೆ ಅಂತ ಹೇಳಿಬಿಟ್ಟು. ಸೊ ಏನಾಯಿತು, ಕೃಷಿ ದರ್ಶನ ಫ್ಲಾಪ್ ಆಯಿತು. ಸೊ TRP ಏನೂ ಬರಲಿಲ್ಲ, ಅದನ್ನು ಸ್ಟಾಪ್ ಮಾಡಿದ್ರು. ಗೇಟ್ ಕೀಪರ್ ಇದನ್ನು ಡಿಸೈಡ್ ಮಾಡ್ತಾರೆ. ಜನರು ನೋಡ್ತಾರಾ, ನೋಡಲ್ವಾ, ಯಾವುದನ್ನು ಪ್ರಿಂಟ್ ಮಾಡಬೇಕು, ಯಾವುದನ್ನು ಪ್ರಸಾರ ಮಾಡಬೇಕು, ಇವೆಲ್ಲವನ್ನು ಅವರೇ ಡಿಸೈಡ್ ಮಾಡೋದು ಗೇಟ್ ಕೀಪರ್. ಅಂದರೆ ಈಗ ಫಾರ್ ಎಕ್ಸಾಂಪಲ್ ಎಡಿಟರ್ಸ್ ಅಂತ ಅಂದ್ಕೊಳ್ಳೋಣ. ಓಕೆ, ಅವರನ್ನು ಗೇಟ್ ಕೀಪರ್ ಅಂತ ಹೇಳ್ತೀವಿ. ನೆಕ್ಸ್ಟ್, ಎಂಟ್ರೋಫಿ. ಎಂಟ್ರೋಫಿ ಅಂದ್ರೇನು, ಮೂವ್ ಫ್ರಾಮ್ ಸ್ಟೇಟ್ ಆಫ್ ಆರ್ಡರ್ ಟು ಡಿಸಾರ್ಡರ್, ಆಫನ್ ಅಸೋಸಿಯೇಟೆಡ್ ವಿತ್ ಮೀಡಿಯಾ. ವೆರಿ ಇಂಪಾರ್ಟೆಂಟ್. ಎಂಟ್ರೋಫಿಯಲ್ಲಿ ಏನಾಗುತ್ತೆ ಅಂದರೆ, ಕೆಲವು ಸರಿ ಆರ್ಡ್ರಲ್ಲಿ ಇರುತ್ತೆ. ಈಗ ಎಕ್ಸಾಂಪಲ್ ಅಂದ್ಕೊಳ್ಳೋಣ, ಒಬ್ಬ ವ್ಯಕ್ತಿ
ಆಯಿತಾ, ಬೇಡ ನಾವೊಂದು ಎಕ್ಸಾಂಪಲ್ ಆಗಿ ತೊಗೊಳ್ಳೋಣ. ಕುಮಾರಸ್ವಾಮಿ ಅವರು ಏನೋ ಒಂದು ಮ್ಯಾಟ್ರನ್ನು ಹೇಳಿದ್ದಾರೆ ಅಂತ ಅಂದ್ಕೊಳ್ಳೋಣ. ಈ ಮೀಡಿಯಾದವ್ರು ಏನು ಮಾಡ್ತಾರೆ, ತಿರ್ಚಿ ಪಿರ್ಚಿ ಎಲ್ಲ ಮಾಡಿ ಸೀದಾ ಹೋಗಿ ನಮ್ಮ ಡಿ ಕೆ ಶಿವಕುಮಾರ್ ಅವ್ರ ಜೊತೆ ಹೋಗಿ, ಸರ್ ನಿಮ್ಮ ಬಗ್ಗೆನೇ ಹೇಳಿರೋದು ಕುಮಾರಸ್ವಾಮಿ ಅವರು ಅಂತ ಹೇಳ್ತಾರೆ. ಆವಾಗ ಏನಾಗುತ್ತೆ, ಡಿಸಾರ್ಡರ್ ಆಗುತ್ತೆ, ಅವರಿಬ್ಬರ ಮಧ್ಯೆ ಕ್ಲಾಶ್ ಬರುತ್ತೆ. ಸೊ ಇದು ಏನಂದರೆ ಆರ್ಡ್ರಲ್ಲಿ ಇರುತ್ತೆ, ಇವ್ರು ಏನು ಮಾಡ್ತಾರೆ ಅದನ್ನು ಡಿಸಾರ್ಡರ್ ಮಾಡ್ತಾರೆ. ಸೊ ಇದು ಎಕ್ಸ್ಪೆಷಲಿ ಮೀಡಿಯಾದಲ್ಲಿ ಜಾಸ್ತಿ ಆಗೋದು, ಆಯಿತಾ, ಮ್ಯಾನಿಪುಲೇಟ್ ಮಾಡ್ತಾರೆ ತುಂಬ. ಇದು ಎಂಟ್ರೋಫಿ ಅಂತ ಹೇಳ್ತೀವಿ. ನೆಕ್ಸ್ಟ್, ನ್ಯೂ ವೇವ್. ಓಕೆ, ನ್ಯೂ ವೇವ್ is an experimental style of filmmaking characterized by its lack of an elaborate plot, chronological continuity and theatrical elements. Okay, new wave andrenu is an experimental style of filmmaking characterized by its lack of an elaborate plot, chronological continuity and theatrical elements. New wave ಅಂತಂದ್ರೇನು, ಇದೊಂದು ಎಕ್ಸ್ಪೆರಿಮೆಂಟಲ್ ಸ್ಟೈಲ್ ಆಫ್ ಫಿಲ್ಮ್ ಮೇಕಿಂಗ್ ಅಂತ ಹೇಳ್ತೀವಿ. ಇಲ್ಲಿ ಏನಪ್ಪ ಅಂದರೆ ನಿಮಗೆ ಇದರಲ್ಲಿ ಏನು ಪ್ಲಾಟ್ ಇರಲ್ಲ, ಆ ಒಂದು ಮೂವಿಯಲ್ಲಿ ಪ್ಲಾಟ್ ಅಂತ ಇರಲ್ಲ, ಒಂದು ಕ್ರೊನಲಾಜಿಕಲ್ ಆರ್ಡರ್ ಇರಲ್ಲ. ಅಂತಂದರೆ ಈಗ ಮೂವಿ ಅಂತ ಬಂದಾಗ ಇಂಟ್ರೊಡಕ್ಷನ್ ಆಫ್ ದ ಹೀರೋ, ಕತೆ ಆದಮೇಲೆ ನೆಕ್ಸ್ಟ್ ಏನಾಗುತ್ತೆ ಕ್ಲೈಮ್ಯಾಕ್ಸ್, ಎಂಡಿಂಗ್, ಈ ಥರ ಎಲ್ಲ ಇರುತ್ತಲ್ವ. ಆ ಥರ ಎಲ್ಲ ಏನೂ ಇರಲ್ಲ, ಸುಮ್ಮನೆ ಒಂದು ಫಿಲ್ಮ್ ಮೇಕಿಂಗ್ ಥರ ಸಾಕ್ಷ್ಯಚಿತ್ರ ಅಂತ ಹೇಳ್ತೀವಿ, ಕರೆಕ್ಟ್ ಅಲ್ವಾ? ಅದನ್ನು ನಾವೇನಂತ ಹೇಳ್ತೀವಿ, ನ್ಯೂ ವೇವ್ ಅಂತ ಹೇಳ್ತೀವಿ. ನೆಕ್ಸ್ಟ್, ಪ್ರೈಮ್ ಟೈಮ್. Prime time refers to the period when mass media has its largest audience. ಆಯಿತಾ, ಪ್ರೈಮ್ ಟೈಮನ್ನು ನಿಮ್ಗೆ ಹೇಳಿದೆ. ಪ್ರೈಮ್ ಟೈಮ್ ಅಂದರೆ ಆ ಟೈಮಲ್ಲಿ ಜನ ಜಾಸ್ತಿ ನೋಡ್ತಾರೆ ಚಾನಲ್ಸ್ಗಳನ್ನು, ಆಯಿತಾ. ಎಕ್ಸ್ಪೆಷಲಿ ನೈಟ್ ಟೈಮಲ್ಲಿ ನೋಡಿ, 9 ಗಂಟೆ ನ್ಯೂಸ್ ಚಾನಲ್ ನೋಡಿ, ಆ ಪ್ರೈಮ್ ಟೈಮ್ ಅದು ತುಂಬ ಜನ ಆ ಟೈಮಲ್ಲಿ ನ್ಯೂಸನ್ನು ನೋಡ್ತಾರೆ. ದ್ಯಾಟ್ಸ್ ಪ್ರೈಮ್ ಟೈಮ್ ಅಂತ ಹೇಳ್ತೀವಿ. ಎಲ್ಲೋ ಜರ್ನಲಿಸಮ್, ಇಟ್ಸ್ ಅ PYQ, ಆಯಿತಾ. ಎಲ್ಲೋ ಜರ್ನಲಿಸಮ್ ಅಂದರೆ ಸೆನ್ಸೇಷನಲೈಸ್ಡ್ ಜರ್ನಲಿಸಮ್ ದ್ಯಾಟ್ ಯೂಸಸ್ ಶಾಕಿಂಗ್ ಹೆಡ್ಲೈನ್ಸ್ ಟು ಅಟ್ರಾಕ್ಟ್ ಆಡಿಯನ್ಸ್, ಆಯಿತಾ. ಶಾಕಿಂಗ್ ಹೆಡ್ಲೈನ್ಸ್ಗಳನ್ನು ತೋರಿಸ್ತಾರೆ. ಇದೀಗ ಬಂದ ಸುದ್ದಿ, ನಮ್ಮಲ್ಲೇ ಫಸ್ಟ್ ಬಂದಿರೋದು, ಈ ಥರ ಎಲ್ಲ ತೋರಿಸ್ತಾರಲ್ವ. ನಮ್ಮಲ್ಲೇ ಮೊದಲು, ನಮ್ಮಲ್ಲೇ ನಡೀತಾ ಇರೋದು ಹೆಡ್ಲೈನ್, ಈಗ ಬಂದಿರೋ ಸುದ್ದಿ, ಇದೀಗ ಬಂದಿರೋ ಸುದ್ದಿ ಅಂತ ತೋರಿಸ್ತಾರಲ್ಲ, ಶಾಕಿಂಗ್ ಹೆಡ್ಲೈನ್ ಕೊಡ್ತಾರೆ. ಜನರು ಏನಪ್ಪ ಇದು, ಏನು ಅಂತ, ಸೆನ್ಸೇಷನಲ್ ನ್ಯೂಸ್, ಅದನ್ನೇ ಎಲ್ಲೋ ಜರ್ನಲಿಸಮ್ ಅಂತ ಹೇಳ್ತೀವಿ. ನೆಕ್ಸ್ಟ್, ಆಲ್ಟರ್ನೇಟಿವ್ ಮೀಡಿಯಾ. ಆಲ್ಟರ್ನೇಟಿವ್ ಮೀಡಿಯಾ ಅಂತಂದ್ರೇನು, ಟೈಪ್ ಆಫ್ ಮಾಸ್ ಮೀಡಿಯಾ ಆಫರ್ ಹ್ಯಾಸ್ ಸ್ಮಾಲರ್ ಆಡಿಯನ್ಸ್ ದ್ಯಾನ್ ಮೇನ್ ಸ್ಟ್ರೀಮ್ ಮೀಡಿಯಾ. ಇದು ಮೀಡಿಯಾನೇ, ಬಟ್ ಏನಪ್ಪ ಅಂತಂದರೆ ಮೇನ್ ಸ್ಟ್ರೀಮ್ ಮೀಡಿಯಾದಷ್ಟು ಇರಲ್ಲ. ಈಗ ಫಾರ್ ಎಕ್ಸಾಂಪಲ್ ಕೆಲವು ಯೂಟ್ಯೂಬ್ ಚಾನಲ್ಸ್ಗಳಿರ್ತವೆ, ಯೂಟ್ಯೂಬ್ ನ್ಯೂಸ್ ಚಾನಲ್ಸ್ಗಳು, ಅದರಲ್ಲಿ ಅಷ್ಟು ಜನ ಆಡಿಯನ್ಸ್ ಇರಲ್ಲ, ಒಂದು ಲಿಮಿಟೆಡ್ ನಂಬರ್ ಆಫ್ ಆಡಿಯನ್ಸ್ ಅಂತ ಇರ್ತಾರೆ. ಅದೇ ನೀವು TV9 ಸುವರ್ಣ ಅಂತ ಬಂದರೆ ನಿಮಗೆ ಅಲ್ಲಿ ಜಾಸ್ತಿ ಆಡಿಯನ್ಸ್ ಇರ್ತಾರೆ. ಸೊ ದಿಸ್ ಇಸ್ ಆಲ್ಟರ್ನೇಟಿವ್ ಮೀಡಿಯಾ. ನೆಕ್ಸ್ಟ್, ಪಾರ್ಟಿಸಿಪೇಟರಿ ಮೀಡಿಯಾ. ಪಾರ್ಟಿಸಿಪೇಟರಿ ಮೀಡಿಯಾ ಅಂತಂದ್ರೇನು, ಇಂಡಿವಿಜುವಲ್ ಟು ಕ್ರಿಯೇಟ್ ಕಂಟೆಂಟ್ ವಿತೌಟ್ ಟ್ರೆಡಿಷನಲ್ ಎಡಿಟೋರಿಯಲ್ ಸ್ಟ್ರಕ್ಚರ್, ಆಯಿತಾ. ಪಾರ್ಟಿಸಿಪೇಟರಿ ಮೀಡಿಯಾ ಅಂತಂದರೆ ಕಾಮನ್ ಆಗಿ ಕಂಟೆಂಟ್ ಕ್ರಿಯೇಟರ್ ಬರ್ತಾರಲ್ಲ, ಅವ್ರಿಗೇನು ಎಡಿಟೋರಿಯಲ್ ನಾಲೆಜ್ ಇರಲ್ಲ, ಬಟ್ ಸ್ಟಿಲ್ ಒಳ್ಳೊಳ್ಳೆ ಕಂಟೆಂಟ್ಗಳನ್ನು ಪ್ರಸಾರ ಮಾಡ್ತಾ ಹೋಗ್ತಾರೆ. ಸೊ ದಟ್ ಈಸ್ ಪಾರ್ಟಿಸಿಪೇಟರಿ ಮೀಡಿಯಾ. ನೆಕ್ಸ್ಟ್, ಎಂಬೀಡೆಡ್ ಜರ್ನಲಿಸ್ಟ್. ಎಂಬೀಡೆಡ್ ಜರ್ನಲಿಸ್ಟ್ ಅಂದರೆ ಏನು, ಆರ್ ಜರ್ನಲಿಸ್ಟ್ ಇನ್ಸರ್ಟೆಡ್ ಇಂಟು ಮಿಲಿಟರಿ ಯೂನಿಟ್ ಬೈ ಗೌರ್ಮೆಂಟ್ ಟು ಪ್ರೊವೈಡ್ ಫಸ್ಟ್ ಹ್ಯಾಂಡ್ ರಿಪೋರ್ಟ್ಸ್. ವೆರಿ ವೆರಿ ಇಂಪಾರ್ಟೆಂಟ್. ಎಂಬೀಡೆಡ್ ಜರ್ನಲಿಸ್ಟಲ್ಲಿ ಏನಾಗ್ತಾರೆ ಅಂತಂದರೆ, ಕೆಲವು ಜರ್ನಲಿಸ್ಟ್ಗಳನ್ನು ಮಿಲಿಟ್ರಿಯಲ್ಲಿ ಆ್ಯಡ್ ಮಾಡಿರ್ತಾರೆ, ಆಯಿತಾ. ಯಾಕೆಂದರೆ ಅಲ್ಲಿ ಏನು ಫಸ್ಟ್ ಹ್ಯಾಂಡ್ ಗ್ರೌಂಡ್ ರಿಪೋರ್ಟ್ ಬೇಕಲ್ವ ಇವರಿಗೆ. ಸೊ ಹಾಗಾಗಿ ಅಲ್ಲಿ ಗೌರ್ಮೆಂಟ್ ಅವರೇ ನೇಮಿಸಿರ್ತಾರೆ ಈ ಥರ ಜರ್ನಲಿಸ್ಟ್ಗಳನ್ನು. ಓಕೆ. ನೆಕ್ಸ್ಟ್, ಅಡ್ವೊಕಸಿ encompasses application in business, social issues, advertisement, marketing, propaganda, etc. ಇದು ಅಡ್ವೊಕಸಿ ಎಲ್ಲದೂ ಬರುತ್ತೆ, ಮಾರ್ಕೆಟಿಂಗ್ ಬರುತ್ತೆ, ಅಡ್ವರ್ಟೈಸ್ಮೆಂಟ್ ಬರುತ್ತೆ, ಪ್ರೊಪಗಾಂಡ ಬರುತ್ತೆ, ಇವುಗಳೆಲ್ಲ ಕೂಡ ನಾವೇನಂತ ಹೇಳ್ತೀವಿ ಅಡ್ವೊಕಸಿಯಲ್ಲಿ ಬರುತ್ತೆ. ಸೊ ಇದು ಪಾಪ್ಯುಲರ್ ಟರ್ಮ್ಸ್ ಇದೆಲ್ಲ ಕೆಲವೊಂದು ಟೈಮಲ್ಲಿ ಏನು ಮಾಡ್ತಾರೆ, ಮ್ಯಾಚ್ ದ ಫಾಲೋವಿಂಗ್ಸಲ್ಲಿ ಕೇಳ್ತಾರೆ, ಇಲ್ಲ ಡೈರೆಕ್ಟ್ ಕ್ವೆಶನ್ಸ್ಗಳನ್ನು ಕೇಳೋಂಥ ಚಾನ್ಸಸ್ಸು ಇರುತ್ತೆ. ಎಲ್ಲೋ ಜರ್ನಲಿಸಮ್ ಅಂತೂ ಡೈರೆಕ್ಟ್ ಕ್ವೆಶನ್ಸ್ ಕೇಳಿದ್ದಾರೆ. ಓಕೆ. ಸೊ ನೆಕ್ಸ್ಟ್, ಮೇನ್ ಥಿಯರೀಸ್ ಆಫ್ ಮಾಸ್ ಮೀಡಿಯಾ. ಓಕೆ, ಮೇನ್ ಥಿಯರೀಸ್ ಆಫ್ ಮಾಸ್ ಮೀಡಿಯಾ. ಮೇನ್ ಥಿಯರೀಸ್ ಯಾವುದು? ಫಸ್ಟ್ ಥಿಯರಿ ಬಂದುಬಿಟ್ಟು ಹೈಪೋಡರ್ಮಿಕ್ ನೀಡಲ್ ಥಿಯರಿ ಅಥವಾ ಮ್ಯಾಜಿಕ್ ಬುಲೆಟ್ ಥಿಯರಿ ಅಂತ ಕೂಡ ಹೇಳ್ತೀವಿ. ಫಸ್ಟ್ ಥಿಯರಿ ಹೈಪೋಡರ್ಮಿಕ್ ನೀಡಲ್ ಥಿಯರಿ ಅಂತಂದ್ರೇನು, ಹೌ ಮಾಸ್ ಮೀಡಿಯಾ ಇನ್ಫ್ಲೂಯೆನ್ಸಸ್ ಆನ್ ಪ್ಯಾಸಿವ್ ಆಡಿಯನ್ಸಸ್. ಈ ಮಾಸ್ ಮೀಡಿಯಾ ಎಷ್ಟು ಜನರನ್ನು ಅಂದರೆ ಆಡಿಯನ್ಸನ್ನು ಮ್ಯಾನಿಪುಲೇಟ್ ಮಾಡುತ್ತೆ. ಲೈಕ್
ಈಗ ಸೂಜಿ ತೊಗೊಂಡು ಚುಚ್ತಾರಲ್ಲ, ಈಗ ನಾವು ಇಂಜೆಕ್ಷನ್ ಚುಚ್ತೀವಲ್ಲ, ಚುಚ್ಚಿದಾಗ ಅದು ಎಷ್ಟು ಮೆಡಿಸಿನ್ ಒಳಗಡೆ ಹೋಗುತ್ತಲ್ಲ, ಆ ಥರ ಚುಚ್ಚೋದು ಎಷ್ಟಾಗುತ್ತೆ ಅಷ್ಟು ನಿಮ್ಮ ತಲೆ ಒಳಗಡೆ ಬಿಡೋದು ಗುಳನ. ಅಂದರೆ ನಿಮ್ಗೊಂದು ಮೈಂಡ್ಸೆಟ್ ಇರುತ್ತೆ, ಆ ಮೈಂಡ್ಸೆಟನ್ನು ಚೇಂಜ್ ಮಾಡೋದ ಕೆಪಾಸಿಟಿ ಕೂಡ ಯಾರ ಹತ್ರ ಇರುತ್ತೆ? ಮಾಸ್ ಮೀಡಿಯಾ ಹತ್ರ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್ ನಾನು ಯಾವುದೋ ಒಂದು ಪೊಲಿಟಿಕಲ್ ಪಾರ್ಟಿ ಅಂದ್ಕೊಳ್ಳೋಣ, ಅವ್ರ ಬಗ್ಗೆ ನನಗೆ ತುಂಬ ಏನಿದೆ ಬಿಲೀಫ್ಸ್ ಇದೆ ಆ್ಯಂಡ್ ನನಗೆ ಅವ್ರ ಬಗ್ಗೆ ಒಳ್ಳೆ ಒಪಿನಿಯನ್ ಇದೆ. ನ್ಯೂಸ್ ಚಾನಲ್ ಏನು ಮಾಡ್ತಾರೆ, ಇನ್ಫಾರ್ಮೇಷನ್ ಆ ಪೊಲಿಟಿಕಲ್ ಪಾರ್ಟಿ ಬಗ್ಗೆ ನೆಗೆಟಿವ್ ಆಗಿ ತೋರಿಸಿ ನಮಗೇನು ಅನಿಸುತ್ತೆ, ಓ ಮೇ ಬಿ ಸರಿ ಇಲ್ಲ ಅನಿಸುತ್ತೆ ಅಂತ ಅನಿಸುತ್ತೆ. ಕರೆಕ್ಟ್ ಅಲ್ವಾ? ಇದು ಏನಂತ ಹೇಳ್ತೀವಿ, ಮೇನ್ ಥಿಯರೀಸ್ ಆಫ್ ಮಾಸ್ ಮೀಡಿಯಾದಲ್ಲಿ ಹೈಪೋಡರ್ಮಿಕ್ ನೀಡಲ್ ಥಿಯರಿ ಅಂತ ಹೇಳ್ಬಿಟ್ಟು. ನೀಡಲ್ ಹಾಕಿ ಚುಚ್ತೀವಲ್ಲ, ಸೊ ಸೂಜಿ ಹಾಕಿ ಚುಚ್ಚಿದಾಗ ಎಷ್ಟು ಒಳಗಡೆ ಹೋಗುತ್ತೆ ಸೂಜಿ, ಅಷ್ಟು ನಮ್ಮನ್ನು ಮ್ಯಾನಿಪುಲೇಟ್ ಮಾಡ್ತಾ ಹೋಗ್ತಾರೆ ಮಾಸ್ ಮೀಡಿಯಾದವರು. ಸೊ ದಿಸ್ ಈಸ್ ಕಾಲ್ಡ್ ಹೈಪೋಡರ್ಮಿಕ್ ನೀಡಲ್ ಥಿಯರಿ. ವೆರಿ ಇಂಪಾರ್ಟೆಂಟ್. ಇದು PYQನೇ ಕ್ವೆಶನ್ಸನ್ನು ಕೇಳಿದ್ದಾರೆ. ನೆಕ್ಸ್ಟ್, ಸೈಕೊಲಾಜಿಕಲ್ ಆರ್ ಇಂಡಿವಿಜುವಲ್ ಡಿಫ್ರೆನ್ಸಸ್ ಥಿಯರಿ ಅಂತ ಹೇಳ್ತೀವಿ. ಸೈಕೊಲಾಜಿಕಲ್ ಆರ್ ಇಂಡಿವಿಜುವಲ್ ಡಿಫ್ರೆನ್ಸಸ್ಸಲ್ಲಿ ದೇರ್ ವರ್ 2 ಟೈಪ್ಸ್. ಓಕೆ, ಒಂದು ಸೆಲೆಕ್ಟಿವ್ ಎಕ್ಸ್ಪೋಜರ್, ಇನ್ನೊಂದು ಸೆಲೆಕ್ಟಿವ್ ಪರ್ಸೆಪ್ಷನ್ ಅಂತ ಬರುತ್ತೆ. ಆಯಿತಾ? ಸೆಲೆಕ್ಟಿವ್ ಎಕ್ಸ್ಪೋಜರ್ ಅಂದ್ರೇನು? ಪೀಪಲ್ ಸೀಕಿಂಗ್ ಇನ್ಫಾರ್ಮೇಷನ್ ಬೇಸ್ಡ್ ಆನ್ ದೇಯರ್ ಬಿಲೀಫ್ಸ್. ಆಯಿತಾ? ನಾನು ಈಗಷ್ಟೇ ಹೇಳಿದೆ, ಒಂದು ಪೊಲಿಟಿಕಲ್ ಪಾರ್ಟಿ ಅಂದ್ಕೊಳ್ಳೋಣ, ಅವ್ರ ಬಗ್ಗೆ ನಂಗೆ ಪಾಸಿಟಿವ್ ಒಪಿನಿಯನ್ ಇದೆ. ಸೊ ಯಾವುದೋ ಚಾನಲಲ್ಲಿ ರಾಂಗ್ ಆಗಿ ತೋರಿಸಿದ್ದಾರೆ ಅಂದರೆ ಆ ರಾಂಗ್ ತೋರಿಸ್ತಿರೋಂಥ ಚಾನಲ್ಗಳನ್ನು ಬಿಟ್ಬಿಡ್ತೀನಿ. ಪಾಸಿಟಿವ್ ಆಗಿ ತೋರಿಸ್ತಿರೋಂಥ ಚಾನಲ್ಗಳನ್ನು ಮಾತ್ರ ನಾನು ನೋಡ್ತಾ ಹೋಗ್ತೀನಿ. ಅರ್ಥ ಆಯ್ತಾ? ಸೊ ಇದನ್ನು ಏನು ಹೇಳ್ತೀವಿ, ಬೇಸ್ಡ್ ಆನ್ ದೇಯರ್ ಬಿಲೀಫ್ಸ್. ನಿಮ್ಗೊಂದು ನಂಬಿಕೆ ಇರುತ್ತೆ, ಆಯಿತಾ? ಹಾಗಾಗಿ ಆ ನಂಬಿಕೆಗೆ ತಕ್ಕನ ಹಾಗೆ ನೀವು ಆ ಒಂದು ಏನಂತ ಹೇಳ್ತೀರಾ, ನ್ಯೂಸ್ ಚಾನಲ್ಗಳನ್ನು ನೋಡ್ತಾ ಹೋಗ್ತೀರಾ. ಸೊ ದಿಸ್ ಈಸ್ ಸೆಲೆಕ್ಟಿವ್ ಎಕ್ಸ್ಪೋಜರ್ ಅಂತ ಹೇಳ್ತೀವಿ. ನೆಕ್ಸ್ಟ್, ಸೆಲೆಕ್ಟಿವ್ ಪರ್ಸೆಪ್ಷನ್. ಓಕೆ, ಇದರಲ್ಲಿ ಇಂಟರ್ಪ್ರಿಟಿಂಗ್ ಮೆಸೇಜ್ ಟು ಸೂಟ್ ದೇಯರ್ ಪ್ರಿಫರೆನ್ಸಸ್. ಆಯಿತಾ? ಸೆಲೆಕ್ಟಿವ್ ಪರ್ಸೆಪ್ಷನ್ ಏನಾಗುತ್ತೆ, ಇಂಟರ್ಪ್ರಿಟಿಂಗ್ ಮೆಸೇಜಸ್ ಟು ಸೂಟ್ ದೇಯರ್ ಪ್ರಿಫರೆನ್ಸಸ್. ನಾವು ಇದು ಹಾಗೆ ನನ್ನ ಪ್ರಿಫರೆನ್ಸಸ್ ತಕ್ಕನ ಹಾಗೆ ನಾನು ಆ ಮೆಸೇಜನ್ನು ಏನು ಮಾಡ್ತೀನಿ, ಇಂಟರ್ಪ್ರಿಟ್ ಮಾಡ್ತಾ ಹೋಗ್ತೀನಿ, ಅದನ್ನು ಚೇಂಜ್ ಮಾಡ್ತಾ ಹೋಗೋಂಥ ಚಾನ್ಸಸ್ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್, ನಾನು ಯಾವುದೋ ಒಂದು ವ್ಯಕ್ತಿ ಬಗ್ಗೆ ನನಗೆ ತುಂಬ ಫೇವರಿಸಮ್ ಇದೆ ಅಂತ ಅಂದರೆ, ಈಗ ನೀವು ನೆಗೆಟಿವ್ ಹೇಳಿದಾಗ ನಾನು ಏನು ಮಾಡ್ತೀನಿ, ಇಲ್ಲ ನೀ ಹಂಗೆ ಅನ್ಕೋಬೇಡ, ಅದು ಸರಿಯಲ್ಲ, ಈ ಥರ ಹೇಳಿರ್ಬೋದು, ಅವರು ಈ ಥರ ಯೋಚನೆ ಮಾಡಿ ಹೇಳಿರ್ಬೋದು, ಈ ಥರ ಮೈಂಡ್ಸೆಟ್ಟಲ್ಲಿ ಹೇಳಿರ್ಬೋದು. ಸೊ ಆ ಪ್ರಿಫರೆನ್ಸಸ್ ಮೇಲೆ ನಾನು ಇಂಟರ್ಪ್ರಿಟ್ ಮಾಡ್ತಾ ಹೋಗ್ತೀನಿ ಮೆಸೇಜಸನ್ನು. ಸೊ ದಿಸ್ ಈಸ್ ಪರ್ಸೆಪ್ಷನ್ ಅಂತ ಹೇಳ್ತೀವಿ. ನೆಕ್ಸ್ಟ್, ಕಾಗ್ನಿಟಿವ್ ಡಿಸೋನೆನ್ಸ್ ಥಿಯರಿ. ಕಾಗ್ನಿಟಿವ್ ಅಂತಂದ್ರೇನು? ಥಾಟ್ಸ್, ಬಿಹೇವಿಯರ್. ಡಿಸೋನೆನ್ಸ್ ಅಂದ್ರೇನು? ಕಾಂಟ್ರಡಿಕ್ಟರಿ ಐಡಿಯಾಸ್ ಅಥವಾ ಅನ್ಪ್ಲೆಸೆಂಟ್ ಸ್ಟೇಟ್ ಆಫ್ ಟೆನ್ಷನ್ ಆರ್ ಅರೌಸಲ್. ಸೊ ಕಾಗ್ನಿಟಿವ್ ಡಿಸೋನೆನ್ಸ್. ಈಗ ಫಾರ್ ಎಕ್ಸಾಂಪಲ್, ಕಾಗ್ನಿಟಿವ್ ಡಿಸೋನೆನ್ಸ್ ಥಿಯರಿಯಲ್ಲಿ ಏನಾಗುತ್ತೆ ಅಂದರೆ ಕಾಂಟ್ರಡಿಕ್ಟರಿ ಐಡಿಯಾಸ್ ಬರುತ್ತೆ. ಆಯಿತಾ? ಆವಾಗ ಏನಾಗುತ್ತೆ, ಟೆನ್ಷನ್ ಆಗುತ್ತೆ ನಮ್ಗೆ. ನಾನು ಹೇಳಿದೆ ಇವಾಗಷ್ಟೇ ಒಂದು ಎಕ್ಸಾಂಪಲ್ ಕೊಟ್ಟೆ. ನಾನು ಯಾವುದೋ ಒಂದು ಪೊಲಿಟಿಕಲ್ ಪಾರ್ಟಿನ ತುಂಬ ಫೇವರಿಸಮ್ ಮಾಡ್ತೀನಿ, ಸೊ ತುಂಬ ಫೇವರ್ ಇದೆ ನನಗೆ, ಬೇರೆ ಯಾವುದೋ ಚಾನಲಲ್ಲಿ ಅವ್ರು ಸರಿ ಇಲ್ಲ ಅಂತ ತೋರಿಸಿದ್ದಾರೆ ಅಂತ ಅಂದ್ಕೊಳ್ಳೋಣ. ಆವಾಗ ಏನಾಗುತ್ತೆ ಅಂದರೆ ಟೆನ್ಷನ್ ಸ್ಟಾರ್ಟ್ ಆಗುತ್ತೆ ನನಗೆ. ಆಯಿತಾ? ಅಥವಾ ಒಬ್ಬ ಸೆಲೆಬ್ರಿಟಿ ಅಂತ ಅಂದ್ಕೊಳ್ಳೋಣ, ಒಬ್ಬರು ಸೆಲೆಬ್ರಿಟಿ ಬಗ್ಗೆ ನನಗೆ ತುಂಬ ಬಿಲೀಫ್ಸ್ ಇದೆ, ತುಂಬ ಒಳ್ಳೆಯ ಅಭಿಪ್ರಾಯ ಇದೆ ಅವ್ರ ಬಗ್ಗೆ ನನಗೆ, ಚಾನಲ್ಗಳಲ್ಲಿ ಅವ್ರ ಬಗ್ಗೆ ಕೆಟ್ಟದಾಗಿ ತೋರಿಸ್ತಿದ್ದಾರೆ. ಆವಾಗ ನನ್ನ ತಲೆಯಲ್ಲಿ ಏನಾಗುತ್ತೆ, ಟೆನ್ಷನ್ ಅರೋಸಲ್ ಆಗುತ್ತೆ, ಕಾಂಟ್ರಡಿಕ್ಟರಿ ಐಡಿಯಾಗಳು ಬಿಲ್ಡ್ ಆಗ್ತಾ ಹೋಗುತ್ತೆ. ಸೊ ದಿಸ್ ಈಸ್ ಕಾಗ್ನಿಟಿವ್ ಡಿಸೋನೆನ್ಸ್ ಥಿಯರಿ ಅಂತ ಹೇಳ್ತೀವಿ. ನೆಕ್ಸ್ಟ್, ಕಲ್ಟಿವೇಷನ್ ಥಿಯರಿ. ಕಲ್ಟಿವೇಷನ್ ಥಿಯರಿ ವೆರಿ ಇಂಪಾರ್ಟೆಂಟ್. ಹೂ ಕಾಯಿನ್ ದ ಟರ್ಮ್, ನಾಟ್ ಕಾಯಿನ್ ದ ಟರ್ಮ್, ಹೂ ಡೆವಲಪ್ಡ್ ದ ಥಿಯರಿ, ಕಲ್ಟಿವೇಷನ್ ಥಿಯರಿ ಯಾರನ್ನು ಡೆವಲಪ್ ಮಾಡಿದ್ದು ಅಂತಂದರೆ ದಟ್ಸ್ ಜಾರ್ಜ್ ಗರ್ಬ್ನರ್. ಜಾರ್ಜ್ ಗರ್ಬ್ನರ್. ಸೊ ಹೂ ಪಾಪ್ಯುಲರೈಸ್ ದ ಥಿಯರಿ ಕಾಲ್ಡ್ ಕಲ್ಟಿವೇಷನ್ ಥಿಯರಿ. ಇಲ್ಲಿ ಏನಾಗುತ್ತೆ ಅಂದರೆ, ಕಲ್ಟಿವೇಷನ್ ಥಿಯರಿ ಈಸ್ ಅ ಸೋಷಿಯಲ್ ಸೈಂಟಿಫಿಕ್ ಥಿಯರಿ ದಟ್ ಎಕ್ಸ್ಪ್ಲೇನ್ಸ್ ದ ಲಾಂಗ್ ಟರ್ಮ್ ಇಫೆಕ್ಟ್ ಆಫ್ ಮೀಡಿಯಾ ಆನ್ ಪೀಪಲ್ ಹೂ ಆರ್ ಎಕ್ಸ್ಪೋಸ್ ಟು ಇಟ್ ಫಾರ್ ಲಾಂಗ್ ಪೀರಿಯಡ್ ಆಫ್ ಟೈಮ್. ಒಂದು ಮೀಡಿಯಾ ಅಂತ ಅಂದ್ಕೊಳ್ಳೋಣ, ಯಾವುದೋ ಒಂದು ಚಾನಲ್ ಅಂತ ಅಂದ್ಕೊಳ್ಳೋಣ. ಈಗ ಕಲರ್ಸ್ ಕನ್ನಡ, ನಾನು ಕಲರ್ಸ್ ಕನ್ನಡ ಮಾತ್ರ ನೋಡ್ತಾ ಹೋಗ್ತೀನಿ, ನನ್ನಲ್ಲಿ ಲಾಂಗ್ ಟರ್ಮ್ ಚೇಂಜಸ್ ಆಗುತ್ತೆ. ಅಂದರೆ ಕಲರ್ಸ್ ಕನ್ನಡ ಈಸ್ ದ ಬೆಸ್ಟ್ ಅಂತ ಹೇಳ್ಬಿಟ್ಟು. ಬೇರೆ ಚಾನಲಲ್ಲೂ ತುಂಬ ಚೆನ್ನಾಗಿ ಸೀರಿಯಲ್ಸ್ ಎಲ್ಲ ಬರ್ತಾ ಇರುತ್ತೆ, ಬೇರೆ ಒಳ್ಳೊಳ್ಳೆ ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮ್ ಬರ್ತಾ ಇರುತ್ತೆ. ಬಟ್ ಸ್ಟಿಲ್ ನಾನೇನು ಮಾಡ್ತಿರ್ತೀನಿ, ಆ ಚಾನಲನ್ನು ತುಂಬ ವರ್ಷದಿಂದ ನೋಡ್ತಾ ಇರ್ತೀನಿ. ಆ್ಯಂಡ್ ನನಗೇನಾಗುತ್ತೆ ಅಂತಂದರೆ ಅದ್ರ ಮೇಲೆ ಒಳ್ಳೆ ನಂಬಿಕೆ ಬಂದಿರುತ್ತೆ. ಆ್ಯಂಡ್ ನಂಗೆ ಅವ್ರು ಹೇಳಿದೆ ಸರಿ, ಆ ಚಾನಲ್ ಸರಿ, ಈ ಚಾನಲ್ ಸರಿ ಇಲ್ಲ ಅನ್ನೋದು ನಂಗೆ ಬಂದುಬಿಡುತ್ತೆ. ಸೊ ದಿಸ್ ಈಸ್ ಕಲ್ಟಿವೇಷನ್ ಥಿಯರಿ ಅಂತ ಹೇಳ್ತೀವಿ. ಈಗ ಫಾರ್ ಎಕ್ಸಾಂಪಲ್, ಯಾವುದೋ ಒಬ್ಬ ವ್ಯಕ್ತಿ
ಕ್ರೈಮ್ ಡ್ರಾಮಾಸ್ನ ನೋಡ್ತಾ ಇರ್ತಾರೆ. ಈಗ ಕ್ರೈಮ್ ಸ್ಟೋರೀಸ್ ಎಲ್ಲ ಬರುತ್ತಲ್ಲ ಅದನ್ನು ನೋಡ್ತಾ ಇರ್ತಾರೆ. ಅವಾಗ ಮನುಷ್ಯನಿಗೆ ಏನು ಅನ್ಸುತ್ತೆ ಅಂತಂದರೆ, ಒಬ್ಬ ವ್ಯಕ್ತಿ ನಾನೇ ಅಂದ್ಕೊಳ್ಳೋಣ, ಒಂದು ಕ್ರೈಮ್ ಡ್ರಾಮಾನ ನೋಡ್ತಾ ಇರ್ತೀನಿ, ದಿನ ನೋಡ್ತೀನಿ ನಾನು. ಅವಾಗ ನಂಗೆ ಅನ್ಸುತ್ತೆ ನಮ್ಮ ಸೊಸೈಟಿನೇ ಸರಿ ಇಲ್ಲ, ನಮ್ಮ ಸೊಸೈಟಿಯಲ್ಲಿ ಪೂರ್ತಿ ಕ್ರೈಮೇ ನಡೀತಾ ಇರೋದು, ನಮ್ಮ ಸೊಸೈಟಿ ಸರಿ ಇಲ್ಲ ಅನ್ನೋದೇ ಬರುತ್ತೆ. ಸೊ ಇದು ಕಲ್ಟಿವೇಷನ್, ಅದು ಕಲ್ಟಿವೇಟ್ ಮಾಡ್ತಾ ಹೋಗುತ್ತೆ. ಓಕೆ, ಸೊ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಇದು ಕೇಳಿದ್ರು ಕಲ್ಟಿವೇಷನ್ ಥಿಯರಿ ಯಾರು ಪಾಪ್ಯುಲರೈಸ್ ಮಾಡಿದ್ದು ಅಂತ, ಜಾರ್ಜ್ ಗರ್ಬ್ನರ್. ನೆಕ್ಸ್ಟ್, ಯೂಸಸ್ ಆ್ಯಂಡ್ ಗ್ರಾಟಿಫಿಕೇಷನ್ ಥಿಯರಿ, ವೆರಿ ಇಂಪಾರ್ಟೆಂಟ್. ಯೂಸಸ್ ಆ್ಯಂಡ್ ಗ್ರಾಟಿಫಿಕೇಷನ್ ಥಿಯರಿಯಲ್ಲಿ ಏನಾಗುತ್ತೆ, ಆಡಿಯನ್ಸ್ ಆಕ್ಟಿವ್ಲಿ ಎಂಗೇಜ್ ವಿತ್ ಮೀಡಿಯಾ ಬೇಸ್ಡ್ ಆನ್ ದೇಯರ್ ಪ್ರಿಫರೆನ್ಸಸ್ ಆ್ಯಂಡ್ ಪ್ರೀವಿಯಸ್ಲಿ ಹೋಲ್ಡ್ ಬಿಲೀಫ್. ಓಕೆ, ಇಲ್ಲಿ ಏನಾಗುತ್ತೆ ಅಂದರೆ ಆಡಿಯನ್ಸ್ ಏನು ಮಾಡ್ತಾರೆ ಅಂದರೆ ಆ್ಯಕ್ಟಿವ್ಲಿ ಎಂಗೇಜ್ಡ್ ವಿತ್ ಮೀಡಿಯಾ ಬೇಸ್ಡ್ ಆನ್ ದೇರ್ ಪ್ರಿಫರೆನ್ಸಸ್. ನನ್ನ ಪ್ರಿಫರೆನ್ಸಸ್, ಈಗ ಫಾರ್ ಎಕ್ಸಾಂಪಲ್ ನನಗೆ ಡ್ಯಾನ್ಸ್ ಪ್ರೋಗ್ರಾಮ್ ಅಂದರೆ ತುಂಬ ಇಷ್ಟ. ಸೊ ನಾನು ಏನು ಮಾಡ್ತೀನಿ, ಯಾವುದೆಲ್ಲ ಚಾನಲ್ಸ್ಗಳಲ್ಲಿ ಡ್ಯಾನ್ಸ್ ಪ್ರೋಗ್ರಾಮ್ ಬರ್ತಾ ಇರುತ್ತೆ ಆ ಚಾನಲ್ಗಳನ್ನು ನಾನು ಜಾಸ್ತಿ ನೋಡ್ತಾ ಹೋಗ್ತೇನೆ, ಪ್ರಿಫರ್ ಮಾಡ್ತಾ ಹೋಗ್ತೀನಿ. ಪ್ರೀವಿಯಸ್ಲಿ ಹೋಲ್ಡ್ ಬಿಲೀಫ್, ನನಗೆ ಒಂದು ಬಿಲೀಫ್ಸ್ ಇರುತ್ತೆ, ಹಾಗಾಗಿ ಅದನ್ನು ನಾನು ಜಾಸ್ತಿ ನೋಡ್ತಾ ಹೋಗ್ತೀನಿ. ಸೊ ದಿಸ್ ಈಸ್ ಯೂಸಸ್ ಆ್ಯಂಡ್ ಗ್ರಾಟಿಫಿಕೇಷನ್ ಥಿಯರಿ ಅಂತ ಹೇಳ್ತೀವಿ. ನೆಕ್ಸ್ಟ್, ಡೌನ್ವರ್ಡ್ ಸ್ಪೈರಲ್ ಆಫ್ ಸೈಲೆನ್ಸ್ ಅಂತ ಹೇಳ್ತೀವಿ. ಡೌನ್ವರ್ಡ್ ಸ್ಪೈರಲ್ ಆಫ್ ಸೈಲೆನ್ಸ್, ಇಲ್ಲಿ ಏನು ಗೊತ್ತಾ, ಇದು ಎಕ್ಸ್ಪೆಷಲಿ ಆಗೋದು ಸೆಲೆಬ್ರಿಟೀಸ್ಗಳಲ್ಲಿ ಅಥವಾ ಒಂದು ಪೊಲಿಟಿಕಲ್ ಪಾರ್ಟೀಸ್ಗಳಲ್ಲಿ, ಎಸ್ಪೆಷಲಿ ಸೆಲೆಬ್ರಿಟೀಸ್ಗಳಲ್ಲಿ ಆಗೋದು. ಏನಾಗುತ್ತೆ ಅಂದರೆ, ಒಬ್ಬರು ಸೆಲೆಬ್ರಿಟಿ ಅಂದ್ಕೊಳ್ಳೋಣ, ನಾನೇ ಅಂದ್ಕೊಳ್ಳೋಣ, ಈಗ ನಾನೊಬ್ಬ ಸೆಲೆಬ್ರಿಟಿ, ನನಗೆ ಗೊತ್ತಾಗತ್ತೆ ಈ ಒಂದು ಪೊಲಿಟಿಕಲ್ ಪಾರ್ಟಿ ಸರಿ ಇಲ್ಲ, ಐ ಹ್ಯಾವ್ ಟು ಗೋ ಅಗೇನ್ಸ್ಟ್ ದಿಸ್, ಅಂದರೆ ನಾನು ಅವ್ರು ಹೇಳ್ತಿರೋದನ್ನು ತಪ್ಪು ಅಂತ ಹೇಳಬೇಕು. ಬಟ್ ಪಬ್ಲಿಕ್ ಒಪಿನಿಯನಲ್ಲಿ ಏನಿರುತ್ತೆ, ಈ ಪೊಲಿಟಿಕಲ್ ಪಾರ್ಟಿ ತುಂಬ ಒಳ್ಳೆಯದಾಗಿರುತ್ತೆ, ಆಯಿತಾ. ನಾನೀಗ ಫಾರ್ ಎಕ್ಸಾಂಪಲ್ ಜನರ ಒಪಿನಿಯನ್ ಪ್ರಕಾರ, ಈಗ ಫಾರ್ ಎಕ್ಸಾಂಪಲ್ ನಾವು ಈಗ ತೊಗೊಳ್ಳೋಣ, ನಾನೀಗ ಸೆಲೆಬ್ರಿಟಿ. ಸೊ ನಾನೇನು ಮಾಡ್ತೀನಿ, ಈಗ ತುಂಬ ಪಾಪ್ಯುಲರ್ ಇರೋದು ಬಿ ಜೆ ಪಿ, ಕರೆಕ್ಟಾ? ಬಿ ಜೆ ಪಿ ಪೊಲಿಟಿಕಲ್ ಪಾರ್ಟಿ ತುಂಬ ಪಾಪ್ಯುಲರ್ ಇರೋದು ಇಂಡಿಯಾದಲ್ಲಿ. ನಾನೀಗ ಫಾರ್ ಎಕ್ಸಾಂಪಲ್ ಬಿ ಜೆ ಪಿನ ಬಗ್ಗೆ, ಬಿಕಾಸ್ ಪಾಪ್ಯುಲರ್ ಪಾರ್ಟಿ ಅದು, ನಾನೇನು ಮಾಡ್ತೀನಿ, ಅವರೇನೋ ರಾಂಗ್ ಥಿಂಗ್ ಮಾಡ್ತಿದ್ದಾರೆ, ಸೊ ನಾನೇನು ಮಾಡ್ತೀನಿ ಆ್ಯಸ್ ಅ ಸೆಲೆಬ್ರಿಟಿ, ಇಲ್ಲ ಇವ್ರು ಮಾಡ್ತಿರೋ ತಪ್ಪು ಪೊಲಿಟಿಕಲ್ ಪಾರ್ಟಿ ಅಂತ ಹೇಳಿದೆ ಅಂತ ಅಂದ್ಕೊಳ್ಳಿ. ಆವಾಗ ಏನಾಗುತ್ತೆ, ಪಬ್ಲಿಕ್ ಏನು ಮಾಡ್ತಾರೆ, ಓ ಇವ್ರು ಸರಿ ಇಲ್ಲ, ಇವ್ರು ಲೆಫ್ಟಿಸ್ಟು, ಇವ್ರು ಹಿಂದೂ ವಿರೋಧಿ, ಈ ಥರದ್ದೆಲ್ಲ ಬರುತ್ತೆ, ಕರೆಕ್ಟ್ ಅಲ್ವಾ? ಸೊ ಆವಾಗ ಏನು ಮಾಡ್ತೀವಿ ನಾವು ಅಂದರೆ, ಲೈಕ್ ಕೆಲವು ಸೆಲೆಬ್ರಿಟೀಸ್ಗಳು, ಮೋಸ್ಟ್ ಆಫ್ ದ ಸೆಲೆಬ್ರಿಟೀಸ್ ಏನು ಮಾಡ್ತಾರೆ, ಸೈಲೆಂಟ್ ಆಗಿಬಿಡ್ತಾರೆ. ಬೇಡ, ಯಾಕೆ ನಾವು ಪಬ್ಲಿಕ್ ಒಪಿನಿಯನ್ನಿಗೆ ಅಗೇನ್ಸ್ಟಾಗಿ ಯಾಕೆ ಹೋಗಬೇಕು ಅಲ್ವಾ? ಈಗ ಪ್ರಕಾಶ್ ರಾಜ್ ಅವರು ಯಾವಾಗ್ಲೂ ಅಗೇನ್ಸ್ಟ್ ಬಿ ಜೆ ಪಿ ಮಾತಾಡ್ತಿರ್ತಾರೆ, ನೀವು ನೋಡ್ಬೋದು ಕಮೆಂಟ್ ಸೆಕ್ಷನಲ್ಲಿ ಯಾವ್ಯಾವ ಥರ ಮೆಸೇಜಸ್ ಬರುತ್ತೆ ಅಂತ. ಬಟ್ ಅವ್ರು ತಲೆ ಕೆಡಿಸ್ಕೊಳ್ಳಲ್ಲ. ಬಟ್ ಬೇರೆ ಸೆಲೆಬ್ರಿಟೀಸ್ಗಳು ನೀವು ನೋಡಿ, ಅವ್ರು ಮಾತಾಡೋಕ್ಕೆ ಹೋಗಲ್ಲ, ಬಿಕಾಸ್ ತುಂಬ ಕಾಂಟ್ರವರ್ಷಿಯಲ್ ಆಗಿಬಿಡುತ್ತೆ, ನಾನು ಏನಾದರೂ ಮಾತಾಡಿದ್ರೆ ಕಾಂಟ್ರವರ್ಸಿ ಕ್ರಿಯೇಟ್ ಆಗುತ್ತೆ ಅಂತ ಸೈಲೆಂಟ್ ಆಗ್ತಾ ಹೋಗ್ತಾರೆ. ಅರ್ಥ ಆಯ್ತಾ? ಇದನ್ನು ಡೌನ್ವರ್ಡ್ ಸ್ಪೈರಲ್ ಆಫ್ ಸೈಲೆನ್ಸ್ ಅಂತ ಹೇಳ್ತೀವಿ. ಅಂಡರ್ಸ್ಟ್ಯಾಂಡ್? ಜಸ್ಟ್ ಎಕ್ಸಾಂಪಲ್ ಕೊಟ್ಟಿರೋದಷ್ಟೇ. ಓಕೆ, ನೆಕ್ಸ್ಟ್, ಮಾರ್ಷಲ್ ಮ್ಯಾಕ್ಲುಹಾನ್ ಇಂಪ್ಯಾಕ್ಟ್ ಆಫ್ ಮೀಡಿಯಾ ಥಿಯರಿ, ವೆರಿ ಇಂಪಾರ್ಟೆಂಟ್. ಯಾಕಂದರೆ ಇವ್ರದ್ರಲ್ಲಿ ಬೇರೆ ಏನೂ ಕೇಳಲ್ಲ. ಮಾರ್ಷಲ್ ಮ್ಯಾಕ್ಲುಹಾನ್ದು ವೆರಿ ಇಂಪಾರ್ಟೆಂಟ್ ಬಂದುಬಿಟ್ಟು ಕಾನ್ಸೆಪ್ಟ್ ಯಾವುದು? ಮೀಡಿಯಮ್ ಈಸ್ ಮೆಸೇಜ್, ಗ್ಲೋಬಲ್ ವಿಲೇಜ್ ಆ್ಯಂಡ್ ಡ್ರಾಮಟೈಸ್ಡ್ ಸೊಸೈಟಿ. ಕೆಲವು ಸರಿ ಕೇಳ್ತಾರೆ, ಹೂ ಪಾಪ್ಯುಲರೈಸ್ ದ ಟರ್ಮ್ ಡ್ರಾಮಟೈಸ್ಡ್ ಸೊಸೈಟಿ ಅಂತ ಕೇಳ್ತಾರೆ, ಮಾರ್ಷಲ್ ಮ್ಯಾಕ್ಲುಹಾನ್. ಅಥವಾ ಈಗ ಫಾರ್ ಎಕ್ಸಾಂಪಲ್, ಹೂ ಕಾಯಿನ್ ದ ಟರ್ಮ್ ಗ್ಲೋಬಲ್ ವಿಲೇಜ್, ಸೊ ದ್ಯಾಟ್ಸ್ ಬೇಸಿಕಲಿ ಮಾರ್ಷಲ್ ಮ್ಯಾಕ್ಲುಹಾನ್. ಸೊ ಇವ್ರದ್ರಲ್ಲಿ ಕಾನ್ಸೆಪ್ಟ್ ಯಾವುದು ಅಂತ ಕೇಳ್ತಾರೆ. ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಎಸ್. ಸೊ ಇಲ್ಲಿಗೆ ನಾವು ಕ್ಲಾಸಸನ್ನು ಎಂಡ್ ಮಾಡೋಣ. ಓಕೆ, ಸೊ ದಿಸ್ ಈಸ್ ಆರ್ ಟೆಲಿಗ್ರಾಮ್ ಚಾನಲ್. ಫೀಲ್ ಫ್ರೀ ಟು ಸಬ್ಸ್ಕ್ರೈಬ್ ಅವರ್ ಚಾನಲ್ ಆ್ಯಂಡ್ ಗೆಟ್ ದ PDF ಆಫ್ ದಿಸ್ ಪರ್ಟಿಕ್ಯುಲರ್ ಕ್ಲಾಸಸ್. ಆಯಿತಾ? ಸೊ ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಕ್ಲಾಸ್ ರೂಮ್ ಕಮ್ಯುನಿಕೇಷನ್ ಮತ್ತು ಕಮ್ಯುನಿಕೇಷನ್ ಬ್ಯಾರಿಯರ್ಸ್, ಆಯಿತಾ? ಕ್ಲಾಸ್ ರೂಮ್ ಕಮ್ಯುನಿಕೇಷನ್ ಆ್ಯಂಡ್ ಕಮ್ಯುನಿಕೇಷನ್ ಬ್ಯಾರಿಯರ್ಸ್, ಇವೆರಡರ ಬಗ್ಗೆ ನಾನೇನು ಮಾಡ್ತೀನಿ, ಒಂದು ಕ್ಲಾಸಸ್ಸನ್ನು ತೊಗೋತೀನಿ. ಅಂದರೆ ಇದು ನಾಟ್ ಇನ್ ಅ ಥಿಯರಿ ಮೋಡ್, ಇಲ್ಲಿ ನಾನು MCQ ಮೂಲಕ ನಾನು ನಿಮಗೆ ಹೇಳ್ತೀನಿ, ಬಿಕಾಸ್ ತುಂಬ ಸ್ಮಾಲ್ ಟಾಪಿಕ್ ಇದು. MCQ ಮೂಲಕ ನಾವು ಇದನ್ನು ಸಾಲ್ವ್ ಮಾಡೋಣ. ಈ ಎರಡು ಕಾನ್ಸೆಪ್ಟ್ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಬಿಫೋರ್ ದ್ಯಾಟ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, most important comment ಮಾಡಿ, how was the class? Okay, so until then, take care, bye bye.